we are studying through different topics in the Bible. ನಾವು ಸತ್ಯವೇದದಲ್ಲಿರುವಂತಹ ಅನೇಕ ವಿಷಯಗಳ ಕುರಿತಾಗಿ ಕಲಿಯುತ್ತಾ ಇದ್ದೇವೆ. We have reminded there is at least 10 major topics in the Word of God. ನಾವು ನೆನೆಸಿಕೊಂಡೆವು ದೇವರ ವಾಕ್ಯದಲ್ಲಿ ಮುಖ್ಯವಾಗಿ 10 ಪ್ರಾಮುಖ್ಯವಾದಂತಹ ವಿಷಯಗಳಿವೆ. And we started with the Bible because without Bible we wouldn't know the other topics. ನಾವು ಸತ್ಯವೇದದ ಕುರಿತಾದಂತಹ ಅಧ್ಯಯನವನ್ನು ಮೊದಲಿಗೆ ನಾವು ಪ್ರಾರಂಭಿಸಿದ್ವಿ. ಯಾಕಂದ್ರೆ ಸತ್ಯವೇದವಲ್ಲದೆ ಸತ್ಯವೇದದ ಹೊರತಾಗಿ ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವ ಬೇರೆ ಯಾವುದೇ ಮೂಲವೂ ಇಲ್ಲ. And then we are studying about theology. ನಂತರ ನಾವು ದೈವಶಾಸ್ತ್ರದ ಕುರಿತಾಗಿ ಅಧ್ಯಯನ ಮಾಡುತ್ತಿದ್ದೇವೆ. First few weeks we looked at the very existence of God. ಮೊದಲ ಕೆಲವು ವಾರಗಳಲ್ಲಿ ನಾವು ದೇವರ ಅಸ್ತಿತ್ವದ ಕುರಿತಾಗಿ ನೋಡ್ತಾ ಬಂದೆವು. We live in a world where people have wrong ideas about God. For example, in our country, there are many gods and everything is God. There are a lot of false teaching, understanding about God. ನಾವು ಜೀವಿಸುತ್ತಾ ಇರುವಂತಹ ಈ ಲೋಕದಲ್ಲಿ ಜನರು ದೇವರ ಕುರಿತಾದಂತಹ ಅನೇಕ ತಪ್ಪು ಭಾವನೆಗಳನ್ನು ಹೊಂದಿದವರಾಗಿದ್ದಾರೆ. ನಮ್ಮ ಭಾರತದಲ್ಲಿ ಉದಾಹರಣೆಗೆ ನೋಡುವುದಾದರೆ ಅನೇಕ ದೇವರುಗಳುಂಟು, ಎಲ್ಲವೂ ದೇವರುಗಳು ಎಂಬುದಾಗಿ ನಂಬುವುದುಂಟು. ಹೀಗೆ ತಪ್ಪಾದಂತಹ ಅಭಿಪ್ರಾಯಗಳನ್ನು ಜನರು ಹೊಂದಿದವರಾಗಿದ್ದಾರೆ. It's very important we have a right understanding of who our God is. ನಮ್ಮ ದೇವರು ಯಾರಾಗಿದ್ದಾನೆ ಎಂಬಂತ ಸರಿಯಾದ ಅರ್ಥವನ್ನು ನಾವು ಮಾಡಿಕೊಳ್ಳುವುದು ಅತ್ಯಂತ ಪ್ರಾಮುಖ್ಯವಾದದ್ದಾಗಿದೆ. We looked at many ways God made himself known to mankind. For example, through the creation, through the word of God, through the Holy Spirit, but finally through his Son. ನಾವು ದೇವರು ತನ್ನನ್ನು ತಾನು ಮಾನವರಿಗೆ ಯಾವ ರೀತಿ ಪ್ರಕಟಿಸಿಕೊಂಡನು ಎಂಬಂತ ಅನೇಕ ಸಂಗತಿಗಳನ್ನು ನಾವು ನೋಡುತ್ತಾ ಬಂದೆವು. ತನ್ನ ಸೃಷ್ಟಿಯ ಮೂಲಕ, ತನ್ನ ವಾಕ್ಯದ ಮೂಲಕ, ಪವಿತ್ರಾತ್ಮನ ಮೂಲಕ ತನ್ನನ್ನು ಪ್ರಕಟಿಸಿಕೊಂಡನು. ಕಟ್ಟ ಕಡೆಯದಾಗಿ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಮೂಲಕ ತನ್ನನ್ನು ನಮಗೆ ಪ್ರಕಟಿಸಿಕೊಂಡನು. That was our first topic. ಅದು ನಮ್ಮ ಮೊದಲನೆಯ ಅಧ್ಯಯನವಾಗಿತ್ತು, ವಿಷಯವಾಗಿತ್ತು. Then we looked at the attributes, the character of God. ನಂತರ ನಾವು ದೇವರ ಗುಣಲಕ್ಷಣಗಳನ್ನು ನೋಡುತ್ತಾ ಬಂದೆವು. A better word to say than attribute is the perfections of our God. ದೇವರ ಗುಣಲಕ್ಷಣಗಳು ಅನ್ನುವುದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಉತ್ತಮವಾದಂತಹ ಪದವನ್ನು ನಾವು ಬಳಸಬಹುದಾದರೆ ದೇವರ ಪರಿಪೂರ್ಣತೆ. I think there's a Kannada song, Devara Sarva Sampurna ಎಂಬುದಾಗಿ ಕರೆಯಬಹುದು. There's a song like that, right? Devara in Kannada, Devara Sarva Sampurnade. So it is the perfections of God. ಅದು ದೇವರ ಪರಿಪೂರ್ಣತೆ. So after studying that, we realized God is so different from his creation. ನಾವು ಈ ವಿಷಯಗಳನ್ನು, ಆತನ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಅರ್ಥವಾದದ್ದೇನೆಂದರೆ ಆತನು ತನ್ನ ಸೃಷ್ಟಿಗಿಂತ ವಿಭಿನ್ನನಾಗಿದ್ದಾನೆ. He is unique. He is outside the creation. ಆತನು ವಿಶಿಷ್ಟವಾಗಿದ್ದಾನೆ ಮತ್ತು ತನ್ನ ಸೃಷ್ಟಿಯಿಂದ ಹೊರಗೆ ಇರುವ ಆತನಾಗಿದ್ದಾನೆ. God is incomparable. ದೇವರನ್ನ ನಾವು ಯಾರಿಗೂ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. But he is worthy, supremely worthy of our praise and worship. ಮತ್ತು ಆತನು ನಮ್ಮ ಸ್ತೋತ್ರ ಮತ್ತು ಆರಾಧನೆಗೆ ಉನ್ನತವಾಗಿ ಯೋಗ್ಯನಾದಂಥವನು ಆತನೊಬ್ಬನೇ. Last week we looked at the different names of God given in the Bible. ಕಳೆದ ವಾರ ನಾವು ದೇವರಿಗೆ ಕೊಡಲ್ಪಟ್ಟಿರುವಂತಹ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವ ವಿವಿಧ ಹೆಸರುಗಳ ಕುರಿತಾಗಿ ನೋಡಿಕೊಂಡೆವು. The Silas and family sung some of the names of the Lord in the song we heard now. ಸಹೋದರ ಸೈಲಾಸ್ ಅವರ ಕುಟುಂಬ ಅವರು ದೇವರ ಅನೇಕ ಹೆಸರುಗಳಿರುವಂತಹ ಒಂದು ಹಾಡನ್ನ ನಾವು ಈಗ ತಾನೇ ಕೇಳಿಸಿಕೊಂಡೆವು. By studying the names, I have a book with me so thick about the names of the Lord God and its meanings, its application. It's a big study. ನನ್ನ ಬಳಿಯಲ್ಲಿ ಒಂದು ದಪ್ಪದಾದಂತಹ ಒಂದು ಪುಸ್ತಕ ಉಂಟು. ಆ ಪುಸ್ತಕದಲ್ಲಿ ದೇವರ ವಿವಿಧ ಹೆಸರುಗಳು, ಅದರ ಅರ್ಥಗಳು ಮತ್ತು ಅದರ ಅಳವಡಿಕೆಯ ಕುರಿತಾಗಿ ಕೊಡಲ್ಪಟ್ಟಿದೆ.
So we understood just 1 week, how much can we study? In summary, we looked at God's name is revelatory. It reveals who he is. ನಾವು ಒಂದು ವಾರದಲ್ಲಿ ಎಷ್ಟು ತಾನೇ ದೇವರ ಹೆಸರುಗಳನ್ನ ಕಲಿಯಬಹುದು ಎಂಬುದಾಗಿ ನಾವು ನೋಡಿಕೊಂಡೆವು. ಆ ಎಲ್ಲಾ ಹೆಸರುಗಳು ದೇವರು ಏನಾಗಿದ್ದಾನೆ ಎಂಬುದಾಗಿ ನಮಗೆ ಪ್ರಕಟಿಸುವಂತವುಗಳಾಗಿವೆ. Then we saw it's a relational. God's relation with his children, his people. ಮತ್ತು ಆತನ ಹೆಸರುಗಳು ಅದು ಸಂಬಂಧಕ್ಕೆ ಸೂಕ್ತವಾದಂತಹ ಹೆಸರುಗಳು, ಅಂದರೆ ತನ್ನ ಮಕ್ಕಳೊಟ್ಟಿಗಿನ ಆತನ ಸಂಬಂಧದ ಕುರಿತಾಗಿ ನಮಗೆ ತಿಳಿಸುವಂತವುಗಳಾಗಿವೆ. In summary, that's what we looked at last week. ಸಾರಾಂಶವಾಗಿ ನಾವು ಕಳೆದ ವಾರ ಅದನ್ನ ನೋಡಿಕೊಂಡೆವು. Now an important topic about the Holy Trinity. Our God is a triune God. ಇನ್ನೊಂದು ಪ್ರಾಮುಖ್ಯವಾದಂತಹ ವಿಷಯ ಪರಿಶುದ್ಧ ತ್ರಯೇಕತ್ವ. ನಮ್ಮ ದೇವರು ಆತನು ತ್ರಯೇಕವುಳ್ಳಂತ ದೇವರಾಗಿದ್ದಾನೆ. Now when we study about the word Trinity, ನಾವು ಆ ತ್ರಯೇಕತ್ವ ಎಂಬಂತಹ ಹೆಸರನ್ನ ನಾವು ಅಧ್ಯಯನ ಮಾಡುವಾಗ, the English word Trinity is not in the Bible. ಆ ಇಂಗ್ಲಿಷ್ ಪದವಾದಂತ ಆ ಟ್ರಿನಿಟಿ ಅಥವಾ ತ್ರಯೇಕತ್ವ ಎಂಬುದಂಥದ್ದು ಸತ್ಯವೇದದಲ್ಲಿ ಇಲ್ಲ. Some cult and false teachers take that argument that Trinity is not in the Bible. The Christians made it up. They say like that. ಅನೇಕ ತಪ್ಪಾದಂತಹ ಪಂಗಡದವರು ಮತ್ತು ಅನೇಕ ಧರ್ಮಾಂಧರು ದೇವರ ಹೆಸರು ಆ ತ್ರಯೇಕತ್ವ ಎಂಬಂತದ್ದು ಸತ್ಯವೇದದಲ್ಲಿ ಕೊಡಲ್ಪಟ್ಟಿಲ್ಲ, ಆದ್ದರಿಂದ ಅದನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ ಹೇಳುತ್ತಾರೆ. Well, there are other words that are not in the Bible, but the teaching is there. ದೇವರ ಕುರಿತಾದಂತ ಅನೇಕ ವಿಷಯಗಳು ಕೂಡ ಸತ್ಯವೇದದಲ್ಲಿ ನಾವು ಕೊಡಲ್ಪಡದೆ ಹೋದರೂ ಆ ಒಂದು ಬೋಧನೆಯ ಮೂಲಕ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು. For example, the English word rapture, ಸಭೆ ಎತ್ತಲ್ಪಡುವಿಕೆ, that word is not in the Bible. ಇಂಗ್ಲಿಷ್ ಪದವಂತ ರ್ಯಾಪ್ಚರ್ ಅಥವಾ ಸಭೆಯ ಎತ್ತಲ್ಪಡುವಿಕೆ, ಆ ಪದವನ್ನು ಕೂಡ ನಾವು ಸತ್ಯವೇದದಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. But a child of God, a believer, know when he studied the word of God that rapture is going to happen. It is a true teaching in the word of God. ಆದ್ರೆ ನಾವು ದೇವರ ಮಕ್ಕಳಾಗಿದ್ದುಕೊಂಡು ನಿಜವಾದ ವಿಶ್ವಾಸಿಗಳಾಗಿ ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ನಮಗೆ ಗೊತ್ತಾಗುವ ಸಂಗತಿ ಏನೆಂದರೆ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. Same way, even though the word Trinity is not there, we see the teaching about the Trinity not only in the New Testament, we can also trace it in the Old Testament. ನಾವು ಆದ್ದರಿಂದ ಸತ್ಯವೇದವನ್ನು ಓದುವಾಗ ತ್ರಯೇಕತ್ವ ಎಂಬಂತದ್ದು ದೇವರಿಗೆ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ ಆ ವಿಷಯಗಳನ್ನ ನಾವು ನೋಡುತ್ತೇವೆ. Now we need to admit that we are finite people. We are trying to understand who God is. That is the greatest topic. I think when brother was praying, he was telling about, studying about God. That's the greatest endeavor. That is the greatest field of study that you can have. ನಾವು ಮನುಷ್ಯರಾದಂತವರು ಮಿತಿಯುಳ್ಳಂತಹ ಜನರಾಗಿದ್ದೇವೆ. ಇಂತಹ ಜ್ಞಾನದಲ್ಲಿ ಮತ್ತೆ ಎಲ್ಲ ವಿಷಯದಲ್ಲಿ ಮಿತಿಯುಳ್ಳಂತ ನಾವು ಅಪರಿಮಿತನಾದಂತಹ ದೇವರನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ, ಆತನ ಕುರಿತಾಗಿ ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಹೋಗುತ್ತಿದ್ದೇವೆ. ನಾವು ಸಹೋದರರು ಪ್ರಾರ್ಥನೆ ಮಾಡುವಾಗ ಹೇಳಿದ ಹಾಗೆ ಆತನಿಗೆ ಯಾವುದೇ ಮಿತಿ ಇಲ್ಲದಂತ ದೇವರು ಎಂಬುದಾಗಿ ಹೇಳಿದರು. ಅಂತಹ ಅದ್ಭುತನಾದಂತ ದೇವರನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಹೋಗುತ್ತಿದ್ದೇವೆ. See, when I do a research on a cockroach, for example, or a rat or an insect, I put it under a microscope and I study or do research about that creature. ನಾನು ಯಾವುದೇ ಒಂದು ಜಿರಳೆಯ ಕುರಿತಾಗಲಿ ಅಥವಾ ಇಲಿಯ ಕುರಿತಾಗಲಿ ನಾನು ಅಧ್ಯಯನ ಮಾಡಬೇಕೆಂಬುದಾಗಿ ಹೋಗುವಾಗ ಆ ಒಂದು ಪ್ರಾಣಿಯನ್ನ ನಾನು ಆ ಒಂದು ಮೈಕ್ರೋಸ್ಕೋಪ್ ದೂರದ ಸೂಕ್ಷ್ಮದರ್ಶಕದ ಕೆಳಗೆ ಇಟ್ಟು ನಾನು ಅದನ್ನ ಅಧ್ಯಯನ ಮಾಡುತ್ತೇನೆ. Well, then I am above that creature. The creature is under me. I am doing a study on that creature. ನಾನು ಅಧ್ಯಯನ ಮಾಡುವಾಗ ನಾನು ಮೇಲೆ ಇದ್ದುಕೊಂಡು ಆ ಒಂದು ಅಧ್ಯಯನ ಮಾಡುತ್ತಿರುವಂತಹ ಪ್ರಾಣಿಯು ನನ್ನ ಕೆಳಗೆ ಇರುವುದರಿಂದ ನಾನು ಮೇಲಿನಿಂದ ಅದನ್ನ ಅಧ್ಯಯನ ಮಾಡುತ್ತಿದ್ದೇನೆ. But when we study about God, what we need is not a microscope. We need the greatest telescope. ಆದರೆ ದೇವರ ಕುರಿತಾದಂತಹ ಅಧ್ಯಯನವನ್ನ ನಾವು ಮಾಡಬೇಕಾದ್ರೆ ನಮಗೆ ಸೂಕ್ಷ್ಮದರ್ಶಕದ ಅವಶ್ಯಕತೆ ಇಲ್ಲ, ಬದಲಾಗಿ ದೂರದರ್ಶಕದ ಅವಶ್ಯಕತೆ ಉಂಟು.
Well, man's greatest telescope can only find few thousands or so much stars. We know that there are Milky Ways and there are light years you can travel. You cannot reach the end of this universe. ಮನುಷ್ಯನ ಬಳಿಯಲ್ಲಿರುವಂತಹ ಅತ್ಯುತ್ತಮವಾದಂತಹ ದೂರದರ್ಶಕ ಟೆಲಿಸ್ಕೋಪ್ ಅದು ಕೆಲವು ಸಾವಿರ ದೂರದವರೆಗೆ ಅಥವಾ ಮೈಲುಗಟ್ಟಲೆ ದೂರದವರೆಗೆ ಮಾತ್ರ ನೋಡಬಹುದು. ನಮಗೆ ಗೊತ್ತಿರುವಂತ ಸತ್ಯಾಂಶ ಏನಂದ್ರೆ ಅನೇಕ ಲಕ್ಷಾಂತರ ನಕ್ಷತ್ರಗಳುಂಟು, ಮಿಲ್ಕಿ ವೇ ಎಂಬಂತಹದುಂಟು. ಇದೆಲ್ಲವನ್ನ ನಾವು ನೋಡಬೇಕಾದ್ರೆ ಅನೇಕ ಜ್ಯೋತಿರ್ವರ್ಷಗಳ ದೂರವನ್ನ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. But God is above all of that. How much can we understand him? ಆದರೆ ದೇವರು ಇದೆಲ್ಲವುಗಳಿಗಿಂತ ಆತನು ಅಧಿಕವಾಗಿ ಉನ್ನತದಲ್ಲಿರುವಂತ ದೇವರು. ಆತನನ್ನು ನಾವು ಎಷ್ಟು ತಿಳಿದುಕೊಳ್ಳಬಹುದು? The only way we can understand, because he has given us the word of God in which these truths are revealed. ನಾವು ಆತನ ಕುರಿತಾಗಿ ತಿಳಿದುಕೊಳ್ಳಬಹುದಾದಂತಹ ಒಂದೇ ಮೂಲ ಯಾವುದಂದರೆ ಆತನ ಪ್ರಕಟಿಸಲ್ಪಟ್ಟಂತಹ ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ. We believe it because it is in the word of God. ನಾವು ಅದನ್ನ ನಂಬುತ್ತೇವೆ ಯಾಕಂದ್ರೆ ಅದು ದೇವರ ವಾಕ್ಯದಲ್ಲಿದೆ. So this topic of Trinity is a difficult topic. Bible has difficult topic, but Bible has no contradiction, as we looked at earlier. ನಾವು ಈ ತ್ರಯೇಕತ್ವದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ಅದನ್ನು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಇದು ಒಂದು ಕಠಿಣವಾದಂತಹ ಒಂದು ವಿಷಯವಾಗಿದೆ. ಅದನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ಅದರ ಕುರಿತಾಗಿ ಕೊಟ್ಟಿರುವುದರಿಂದ ನಾವು ಅಧ್ಯಯನ ಮಾಡಬಹುದು. Because it is in the word of God, we believe our God cannot lie. ಅದು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವ ಕಾರಣದಿಂದ ನಮ್ಮ ದೇವರು ಆತನು ಸುಳ್ಳಾಡಲಾರನು ಎಂಬುದಾಗಿ ನಾವು ನಂಬುತ್ತೇವೆ. Okay, so when we start the topic of Trinity, we need to understand the history of the church history, when this truth, this doctrine was made clearer. ನಾವು ಈ ತ್ರಯೇಕತ್ವದ ವಿಷಯವನ್ನ ಅಧ್ಯಯನ ಮಾಡಬೇಕಾದರೆ ಸಭೆಯ ಇತಿಹಾಸವನ್ನ ನಾವು ತಿಳಿದುಕೊಳ್ಳಬೇಕು. ಯಾವಾಗ ಸಭೆಯು ಪ್ರಾರಂಭ ಮಾಡಲ್ಪಟ್ಟಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Of course, keep in mind for many centuries, Bible was not available in the full form like we have. ಯಾಕಂದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಏನೆಂದ್ರೆ ಅನೇಕ ನೂರಾರು ವರ್ಷಗಳವರೆಗೂ ನಮ್ಮ ಕೈಯಲ್ಲಿರುವ ಹಾಗೆ ಸತ್ಯವೇದವು ಆಗಿನ ಕಾಲದಲ್ಲಿ ಇರಲಿಲ್ಲ, ಸಂಪೂರ್ಣವಾಗಿರಲಿಲ್ಲ. They had limited passage of the word of God. ಅವರಿಗೆ ದೇವರ ವಾಕ್ಯವು ಅದು ಕೇವಲ ಭಾಗವಾಗಿ ಅವರ ಕೈಯಲ್ಲಿ ಕೊಡಲ್ಪಟ್ಟಿತ್ತು. So it took some time for in church history to clearly understand this truth about the Trinity. ಆದ್ದರಿಂದ ಸಭೆ ಇತಿಹಾಸವನ್ನು ನೋಡುವಾಗ ಈ ತ್ರಯೇಕತ್ವದ ಸಂಗತಿಯನ್ನು ತಿಳಿದುಕೊಳ್ಳಲಿಕ್ಕೆ ಅನೇಕ ವರ್ಷಗಳೇ ಸಭೆಗೆ ಹಿಡಿಯಿತು. It was not because it was not in the Bible, but everybody did not have the complete Bible. So the teaching evolved over a period of time. ಯಾಕಂದ್ರೆ ಅದು ಸತ್ಯವೇದದಲ್ಲಿ ಇರಲಿಲ್ಲ ಎಂಬುದಾಗಿ ಅಲ್ಲ, ದೇವರ ವಾಕ್ಯದಲ್ಲಿ ಆ ವಿಷಯಗಳು ಕೊಡಲ್ಪಟ್ಟಿದ್ದರೂ ಕೂಡ ಅದು ಸಂಪೂರ್ಣವಾದ ಸತ್ಯವೇದ ಎಲ್ಲರ ಕೈಯಲ್ಲೂ ಇಲ್ಲದ ಕಾರಣ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಕೆಲವು ವರ್ಷಗಳು ಹಿಡಿಯಿತು. If you go to a Bible school, they will teach the history of these doctrines. Not only this doctrine, many other doctrines, how it evolved to become clearer, how it refuted the false teaching. We can study when we go to a Bible school. ನಾವು ಒಂದು ಸತ್ಯವೇದ ಶಾಲೆಗೆ ಹೋಗುವಾಗ ಇದೆಲ್ಲದರ ವಿಷಯದಲ್ಲಿ ನಮಗೆ ಸ್ಪಷ್ಟವಾಗಿ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅವರು ಯಾವ ರೀತಿ ಈ ತ್ರಯೇಕತ್ವದ ಸಿದ್ಧಾಂತ ಅದು ಬೆಳೆದು ಬಂದು ಈಗಿನ ಪರಿಸ್ಥಿತಿಗೆ ಬಂತು ಎಂಬುದಾಗಿ ತಿಳಿಸುತ್ತದೆ ಮತ್ತು ಅನೇಕ ವಿರೋಧಗಳನ್ನ ಯಾವ ರೀತಿ ಆ ದೇವರ ವಾಕ್ಯ ಸಮರ್ಥಿಸಿಕೊಂಡಿತು ಎಂಬುದಾಗಿ ನಾವು ನೋಡುತ್ತೇವೆ. I don't want to go to the academic side of it. My point is not that, but at least we should know what happened. ನಾವು ಶೈಕ್ಷಣಿಕವಾದಂತಹ ಅಧ್ಯಯನವನ್ನು ಆ ಕುರಿತಾಗಿ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ, ಆದರೆ ನಮಗೆ ಪ್ರಾಮುಖ್ಯವಾದಂತಹ ವಿಷಯಗಳನ್ನ ಮಾತ್ರ ನಾವು ತಿಳಿದುಕೊಳ್ಳಬೇಕು. The first person in church history who coined or made this word is a person by name Tertullian. ಮೊದಲನೇದಾಗಿ ಸಭಾ ಇತಿಹಾಸದಲ್ಲಿ ಈ ತ್ರಯೇಕತ್ವ ಎಂಬಂತ ಈ ಪದವನ್ನ ಮೊದಲನೇದಾಗಿ ಕಂಡು ಹಿಡಿದಂತ ವ್ಯಕ್ತಿ ಟರ್ಟುಲಿಯನ್ ಎಂಬಂತವನು.
ಉಪಯೋಗಿಸಿದ ವ್ಯಕ್ತಿ. He is the one who coined or used that word. ಆತನೇ ಆ ಪದವನ್ನ ಉಪಯೋಗಿಸಿದಂತವನು. But his understanding you had limitations. ಆದರೆ ಆತನ ಆ ಒಂದು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅದು ಮಿತಿಯಾಗಿತ್ತು. He thought that he knew about God the Father, Son and the Holy Spirit, but he thought that Son was subordinate to the Father. ಆತನಿಗೆ ಗೊತ್ತಿತ್ತು ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನು ಇದ್ದಾನೆ ಎಂಬುದಾಗಿ. ಆದರೆ ಆತನ ಅರ್ಥದಲ್ಲಿ, ಆತನ ಗ್ರಹಿಸುವಿಕೆಯಲ್ಲಿ ಮಗನಾದಂತ ದೇವರು ತಂದೆಯಾದ ದೇವರಿಗಿಂತ ಕೆಳಗಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡಿದ್ದನು. This was about 155 to 200 AD. ಇದು ಸುಮಾರು ಕ್ರಿಸ್ತ ಶಕ 155ರಿಂದ 200ನೇ ಶತಮಾನದಲ್ಲಿ. Little later, one man by name Origen, he developed this teaching. ಒಬ್ಬ ವ್ಯಕ್ತಿಯಾದಂತ ಆರಿಗನ್ ಎಂಬಂತಹ ವ್ಯಕ್ತಿ ಈ ಒಂದು ವಿಷಯವನ್ನ ಆತನು ಬೋಧಿಸುತ್ತಾ ಬಂದನು. Again, there were some deficiency in his understanding. ಆತನ ತಿಳುವಳಿಕೆಯಲ್ಲಿಯೂ ಕೂಡ ಸ್ವಲ್ಪ ಮಿತಿ ಇತ್ತು. Then later there were many council called to discuss these doctrines, and the Council of Nicaea, the Council of Constantinople. These are all the places where the church fathers, the leaders came together to study this topic to avoid the false teaching. ಈ ಒಂದು ವಿಷಯದ ಕುರಿತಾಗಿ, ಏಕತ್ವ ಎಂಬಂತ ವಿಷಯದ ಕುರಿತಾಗಿ ಅಧ್ಯಯನ ಮಾಡಲಿಕ್ಕೆ ಅನೇಕ ಧಾರ್ಮಿಕವಾದಂತಹ ಆ ಒಂದು ಸಭೆಗಳು ನಡೆಸಲ್ಪಟ್ಟವು. ಆ ಸಭೆಗಳು ನೈಸಿಯಾದಲ್ಲಿ ನಡೆದಂತಹ ಧಾರ್ಮಿಕ ಸಭೆ ಮತ್ತು ಕಾನ್ಸ್ಟಾಂಟಿನೋಪಲ್ ಅಲ್ಲಿ ನಡೆದಂತಹ ಧಾರ್ಮಿಕ ಸಭೆ, ಈ ಎಲ್ಲಾ ಸಭೆಗಳಲ್ಲಿ ಕ್ರೈಸ್ತ ನಾಯಕರು ಮತ್ತು ಬೋಧಕರು ಕೂಡಿ ಬಂದು ಈ ಏಕತ್ವ ವಿಷಯದ ಕುರಿತಾಗಿ ಅಧ್ಯಯನ ಮಾಡಿದರು. So in the Council of Nicaea, it was affirmed that God is a triune God. ಆ ನೈಸಿಯದ ಧರ್ಮಸಭೆಯಲ್ಲಿ ದೇವರು ಆತನು ತ್ರಯೇಕತ್ವ ದೇವರಾಗಿದ್ದಾನೆ ಎಂಬಂತ ಸತ್ಯವನ್ನ ಗ್ರಹಿಸಿಕೊಂಡರು. It also confirmed that Son is equal with the Father. ಮತ್ತು ಮಗನಾದಂತಹ ದೇವರು ತಂದೆಯಾದ ದೇವರಿಗೆ ಸರಿಸಮಾನನಾಗಿದ್ದಾನೆ ಎಂಬುದಾಗಿ ಕೂಡ ಅಂಗೀಕರಿಸಲ್ಪಟ್ಟಿತು. One of the leader called Augustine, he was the one who had a clearer understanding about the Trinity. ಅಲ್ಲಿ ಬಂದಿದ್ದಂತಹ ಅಗಸ್ಟಿನ್ ಎಂಬಂತ ಒಬ್ಬ ವ್ಯಕ್ತಿಯು ಆತನು ಈ ತ್ರಯೇಕತ್ವದ ಕುರಿತಾಗಿ ಪರಿಪೂರ್ಣವಾದಂತಹ ಸರಿಯಾದ ಅರ್ಥವನ್ನು ಮಾಡಿಕೊಂಡಂತ ವ್ಯಕ್ತಿಯಾಗಿದ್ದನು. Then during the church history of the Reformation, ಸುಧಾರಣೆ, during that time Martin Luther had even a greater understanding of the Trinity. ಸಭೆಯ ಸುಧಾರಣೆಯ ಯುಗದ ಸಂದರ್ಭದಲ್ಲಿ ನಾಯಕನಾದಂತಹ ಮಾರ್ಟಿನ್ ಲೂಥರ್ ಎಂಬಂತವನು, ಆತನಿಗೂ ಕೂಡ ತ್ರಯೇಕತ್ವದ ಕುರಿತಾಗಿ ಉತ್ತಮವಾದಂತಹ ಗ್ರಹಿಕೆ ಇತ್ತು. He said that it is by faith you understand because it is in the word of God. ಆತನು ಹೇಳುವ ಪ್ರಕಾರ ನಾವು ನಂಬಿಕೆಯ ಮೂಲಕ ದೇವರ ವಾಕ್ಯದಲ್ಲಿ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದನು. I am only touching the top basis of what happened in the church history. ನಾನು ಸಭಾ ಇತಿಹಾಸದಲ್ಲಿ ಏನು ಸಂಭವಿಸಿತು ಎಂಬುದಾಗಿ ಮೇಲೆ ಮೇಲೆ ಮಾತ್ರ ನಿಮಗೆ ಬೋಧಿಸುತ್ತಿದ್ದೇನೆ. In the Council of Nicaea, ನೈಸಿಯಾದ ಆ ಧರ್ಮಸಭೆಯಲ್ಲಿ, when this hot topic was discussed, there were a lot of argument. There were some people who were denying the deity of Jesus Christ. All that was happening. There was a man by name Athanasius. ಆ ಒಂದು ನೈಸಿಯಾ ಧರ್ಮಸಭೆಯಲ್ಲಿ ಈ ವಿಷಯದ ಕುರಿತಾದಂತಹ ವಾದ ವಿವಾದಗಳು ನಡೆಯುವಾಗ, ಅನೇಕರು ಯೇಸು ಕ್ರಿಸ್ತನ ದೈವತ್ವವನ್ನ ತಿರಸ್ಕರಿಸುತ್ತಿರುವಾಗ, ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ನೈಷಿಯಸ್ ಎಂಬಂತ ವ್ಯಕ್ತಿಯು, ಅಥನೇಷಿಯಸ್ ಎಂಬಂತ ಆ ಒಬ್ಬ ವ್ಯಕ್ತಿಯು, that is when there was an Arian controversy. That means Jesus Christ is not God. Such a controversy was there. When this Athanasius came to speak in that council, a lot of people told him, Athanasius, do you know that the whole world is against you? ಏರಿಯನ್ ಧರ್ಮಸಭೆಯಲ್ಲಿ ನಡೆದಂತಹ ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ದೇವರಲ್ಲ ಎಂಬುದಾಗಿ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಈಗ ಈ ನೈಸಿಯಾ ಧರ್ಮಸಭೆಯಲ್ಲಿ ನಡೆಯುವಾಗ ಆ ಒಂದು who is that uncle? Athanasius.
ಅಗ್ನೇಷಿಯಸ್ ಎಂಬಂತವನು ಆತನು ತ್ರಯೇಕತ್ವದ ಕುರಿತಾಗಿ ಬೋಧಿಸುವಾಗ ಅಲ್ಲಿ ಜನರು ಹೇಳಿದಂಥದ್ದು, ಇಡೀ ಪ್ರಪಂಚವೇ, ಇಡೀ ಲೋಕವೇ ನಿನಗೆ ವಿರುದ್ಧವಾಗಿದೆ ಎಂಬುದಾಗಿ ನಿನಗೆ ಗೊತ್ತಾ? And there is a famous answer of him. He said, if the whole world is against me, I am also against all the world. ಆತನು ಹೇಳಿದಂತಹ ಒಂದು ಸುಪ್ರಸಿದ್ಧವಾದಂತಹ ಹೇಳಿಕೆ ಉಂಟು, ಏನೆಂದರೆ ಇಡೀ ಪ್ರಪಂಚವೇ ನನಗೆ ವಿರುದ್ಧವಾಗಿದ್ದರೆ ನಾನು ಕೂಡ ಇಡೀ ಪ್ರಪಂಚಕ್ಕೆ ವಿರುದ್ಧವಾಗಿದ್ದೇನೆ ಎಂಬುದಾಗಿ. Such was his conviction. He was persecuted for his belief, and there were marks on his body of the persecution he suffered for this truth. And when he said it, everybody kept quiet. ಅಂತಹ ತಿಳುವಳಿಕೆ ಮತ್ತು ಮನವರಿಕೆ ಆತನದಾಗಿತ್ತು. ಆತನು ಈ ವಿಷಯದ ಕುರಿತಾಗಿ ಅನೇಕ ಹಿಂಸೆಗಳನ್ನ ಅನುಭವಿಸಬೇಕಾಯಿತು ಮತ್ತು ಅನೇಕ ಸಂಕಟಗಳನ್ನು ಅನುಭವಿಸಬೇಕಾಯಿತು. ಆತನ ದೇಹದ ಮೇಲೆಯೂ ಕೂಡ ಆ ಹಿಂಸೆಯ ಗುರುತುಗಳನ್ನ ಆತನು ಹೊಂದಿದವನಾಗಿದ್ದನು. ಆತನು ಮಾತನಾಡುವಾಗ ಎಲ್ಲರೂ ಮೌನವಾಗಿದ್ದರು. So when we study the topic of theology, it has the Trinity. There is a theological understanding and it has a practical benefit. ನಾವು ಈ ತ್ರಯೇಕತ್ವದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಅದರಿಂದ ನಮಗೆ ದೈವಶಾಸ್ತ್ರೀಯವಾದಂತಹ ಲಾಭ ಉಂಟು, ಅದೇ ರೀತಿ ನಮಗೆ ಪ್ರಾಯೋಗಿಕವಾದಂತಹ ಉಪಯೋಗಗಳು ಉಂಟು. For example, when we talk about the doctrine of redemption, ಉದಾಹರಣೆಗೆ ನಾವು ಆ ಬಿಡುಗಡೆಯ ಕುರಿತಾದಂತಹ ಸಿದ್ಧಾಂತವನ್ನ ನಾವು ಅಧ್ಯಯನ ಮಾಡುವಾಗ, another name is soteriology or doctrine about salvation. ಅದಕ್ಕೆ ಇರುವಂತಹ ಇನ್ನೊಂದು ಹೆಸರು ಸೊಟೀರಿಯಾಲಜಿ ಅಥವಾ ರಕ್ಷಣೆಯ ಶಾಸ್ತ್ರ ಎಂಬುದಾಗಿ. We know that Father is the one who planned our salvation before the foundation of the world. ನಮಗೆ ಗೊತ್ತು, ತಂದೆಯಾದಂತ ದೇವರು ಈ ಲೋಕದ ಜಗದುತ್ಪತ್ತಿಗೆ ಮುಂಚೆಯೇ ನಮಗೆ ರಕ್ಷಣೆಯನ್ನ ಆತನು ಸಿದ್ಧ ಮಾಡಿದನು. And we know that Jesus Christ came in history and executed that by dying for us on the cross. ನಮಗೆ ಗೊತ್ತು, ಇತಿಹಾಸವನ್ನು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಅದನ್ನ ನೆರವೇರಿಸಲಿಕ್ಕೆ ಬಂದು ಶಿಲುಬೆ ಮೇಲೆ ಸಾಯುವುದರ ಮೂಲಕ ತಂದೆಯ ಆ ಚಿತ್ತವನ್ನು ನೆರವೇರಿಸಿದನು. But it is the Holy Spirit who brought that truth to our heart, gave us that conviction about our need for salvation and guided us to the Savior. ಆದರೆ ಪವಿತ್ರಾತ್ಮನು ತಾನೇ ನಮ್ಮ ಹೃದಯಗಳಲ್ಲಿ ಆ ಕುರಿತಾದಂತಹ ನಿರ್ಣಯವನ್ನ, ಅಪರಾಧ ಪ್ರಜ್ಞೆಯನ್ನ ತಂದನು ಮತ್ತು ಯೇಸು ಕ್ರಿಸ್ತನಾದಂತಹ ರಕ್ಷಕನ ಕುರಿತಾಗಿ ನಮ್ಮ ಹೃದಯಗಳಿಗೆ ತಿಳಿಸಿದನು. So when you study every doctrine in the Bible, for example, salvation, we see the role of the Father, role of the Son, role of the Holy Spirit. ನಾವು ಹೀಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ, ಆ ಸಭೆಯ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ತಂದೆಯಾದ ದೇವರ ಒಂದು ಪಾತ್ರ, ಮಗನಾದಂತ ಯೇಸು ಕ್ರಿಸ್ತನ ಪಾತ್ರ ಮತ್ತು ಪವಿತ್ರಾತ್ಮನ ಪಾತ್ರ ಏನಾಗಿದೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. Okay, we will just look at some important terms when it comes to Trinity. ನಾವು ತ್ರಯೇಕತ್ವಕ್ಕೆ ಬರುವಾಗ ಕೆಲವು ಪ್ರಾಮುಖ್ಯವಾದಂತಹ ಪದಗಳನ್ನ ತಿಳಿದುಕೊಳ್ಳೋಣ. The word Trinity means 3 in 1. ಆ ತ್ರಯೇಕತ್ವ ಎಂಬಂತ ಪದದ ಅರ್ಥ 3 ಒಂದೇ ವಿಷಯದಲ್ಲಿ ಇರುವಂತದ್ದು. It's a Latin word, trinus. ಅದು ಲ್ಯಾಟಿನ್ ಪದವಾದಂತಹ ಟ್ರಿನಸ್ ಎಂಬುದಾಗಿ. It means 3 in 1 form. ಅದರ ಅರ್ಥ 3 ಒಂದೇ ವಿಧದಲ್ಲಿ ಇರುವಂತದ್ದು. Trias means 3. ಟ್ರಯಾಸ್ ಎಂಬುದಾಗಿ ಹೇಳುವಾಗ 3. Unis means 1. ಯೂನಿಸ್ ಅಂದರೆ 1. So Trinity is a mixture of these two words, 3, 1. ಆದ್ದರಿಂದ ತ್ರಯೇಕತ್ವ ಎಂಬಂಥದ್ದು ಈ 2 ಪದಗಳ ಮಿಶ್ರಣವಾಗಿದೆ. ತ್ರಯೇಕತ್ವ ಅಥವಾ 3 ವಿಷಯ ಒಂದರಲ್ಲಿರುವಂತದ್ದು. Now in the another phrase is substance. Substance, I think kannadadalli tatparya, tattva, something like that. I don't know, you may have what is in substance? ಕನ್ನಡದಲ್ಲಿ ಹೇಳಬೇಕಾದರೆ, ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ಸಬ್ಸ್ಟೆನ್ಸ್ ಎಂಬುದಾಗಿ, ಅಂದರೆ ಅದರ ಅರ್ಥ ವಸ್ತುಸಾರ. Yes. What is the essence of God? ದೇವರ ಆ ಒಂದು ಸಾರ ಏನಾಗಿದೆ? What is the ಸಾರಾಂಶ.
Okay, what is the essential nature of God? ದೇವರ ಆ ಒಂದು ಸಾರಾಂಶ ಅದು ಏನಾಗಿದೆ? In that the three person are one. ಅದರಲ್ಲಿ ಮೂರು ವ್ಯಕ್ತಿಗಳು ಅವರು ಒಬ್ಬರೇ ಆಗಿದ್ದಾರೆ. In John 10:30 we can read that Jesus said, I and the Father are one. ನಾವು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಹೇಳಿದನು, ತಂದೆಯು ನಾನು ಒಬ್ಬರೇ ಆಗಿದ್ದೇವೆ. ಒಂದೇ ಆಗಿದ್ದಾನಲ್ಲ, one. I and the Father are one. That is the essence. ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ಅದೇ ಆ ಒಂದು ವಸ್ತು ಸಾರಾಂಶವಾಗಿದೆ. But we talk about subsistence. That means ಅಸ್ತಿತ್ವದಲ್ಲಿ ಅಲ್ಲ. In existence there is a difference. ಆದರೆ ನಾವು ಅಸ್ತಿತ್ವ ಎಂಬುದಾಗಿ ನಾವು ನೋಡುವಾಗ ಅವರ ಅಸ್ತಿತ್ವದಲ್ಲಿ ವಿವಿಧತೆ ಉಂಟು. In the mode of existence, ಅಂದರೆ ಅವರ ಅಸ್ತಿತ್ವದ ವಿಧದಲ್ಲಿ there is a peculiar difference. Hello. Can you hear me? Yes, uncle. So in the essence they are one, but in existence there is a difference. ಅವರ ಸಾರಾಂಶವನ್ನು ನೋಡುವಾಗ ತ್ರಯೇಕ ದೇವರು ಅವರು ಒಬ್ಬರೇ ಆಗಿದ್ದಾರೆ. ಆದರೆ ಅವರ ವಾಟ್ ಈಸ್ ಡಿಫರೆಂಟ್ ಅಂತ ಇರುವುದರಲ್ಲಿ ಇರುವಿಕೆ, what do you call it, ಅಸ್ತಿತ್ವದಲ್ಲಿ, ಎಕ್ಸಿಸ್ಟೆನ್ಸ್, ಅವರ ಅಸ್ತಿತ್ವದಲ್ಲಿ ಅವರು ಬೇರೆ ಆಗಿದ್ದಾರೆ. Look at John 10:29, one verse before John 10:30. ನಾವು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನವನ್ನು ನೋಡಿಕೊಳ್ಳೋಣ. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸಕೊಳ್ಳಲಾರರು. So we see a clear difference between Tandeya and Maga. Okay, my father. But right after that he said, I and the Father are one. ಇಲ್ಲಿ ತಂದೆಯಾದ ದೇವರಿಗೂ ಮಗನಿಗೂ ಇರುವಂತಹ ಆ ಒಂದು ವ್ಯತ್ಯಾಸವನ್ನು ನಾವು ನೋಡುತ್ತೇವೆ. ಆದರೆ ಮುಂದನೇ ವಚನದಲ್ಲಿ ನೋಡುವಾಗ ತಂದೆಯು ನಾನು ಒಂದೇ ಆಗಿದ್ದೇವೆ ಎಂಬುದಾಗಿ ಹೇಳುತ್ತಾನೆ. So if you have to give a small definition about Trinity, ಆ ತ್ರಯೇಕತ್ವದ ಕುರಿತಾಗಿ ಒಂದು ವ್ಯಾಖ್ಯಾನವನ್ನು ನೀವು ಹೇಳುವುದಾದರೆ ಸಣ್ಣದಾಗಿ, Trinity is composed of three united persons without separate existence. ತ್ರಯೇಕತ್ವ ಎಂಬುದಾಗಿ ಹೇಳುವಾಗ ಮೂರು ವ್ಯಕ್ತಿಗಳು ಅವರು ಒಂದೇ ರೀತಿಯಲ್ಲಿ ಅಸ್ತಿತ್ವದಲ್ಲಿರುವುದು, ಬೇರೆ ಬೇರೆ ಆಗಿ ಅಲ್ಲ. So the Bible talks about the distinctives, the differences between the Father, Son and the Holy Spirit. ಆದ್ದರಿಂದ ಸತ್ಯವೇದವು ತಂದೆಯಾದ ದೇವರಿಗೂ ಮಗನಿಗೂ ಪವಿತ್ರಾತ್ಮನಿಗೂ ಇರುವಂತಹ ಆ ಒಂದು ವ್ಯತ್ಯಾಸದ ಕುರಿತಾಗಿ ಮಾತನಾಡುತ್ತದೆ. But the Bible says God is one. ಆದರೆ ಸತ್ಯವೇದವು ಹೇಳುತ್ತದೆ ದೇವರು ಒಬ್ಬನೇ ಎಂಬುದಾಗಿ. So in essence God is one. ಅಂದರೆ ಸಾರಾಂಶವಾಗಿ ದೇವರು ಒಬ್ಬನೇ ಆಗಿದ್ದಾನೆ. But in respect to persons there are three persons. ಆದರೆ ಆತನ ವ್ಯಕ್ತಿತ್ವದಲ್ಲಿ ನೋಡುವಾಗ ಮೂರು ವ್ಯಕ್ತಿಗಳಿದ್ದಾರೆ. But the three persons are in equal authority. ಆ ಮೂರು ವ್ಯಕ್ತಿತ್ವಗಳಲ್ಲಿಯೂ ದೇವರು ಸಮವಾಗಿ ಅಧಿಕಾರವುಳ್ಳವನಾಗಿದ್ದಾನೆ. But there is a distinct relationship. ಆದರೆ ಅವುಗಳ ಸಂಬಂಧವು ಅದು ವಿಭಿನ್ನವಾದದ್ದು ಮತ್ತು ವಿಶಿಷ್ಟವಾದದ್ದು. Okay, so we can summarize it like this. ಅದನ್ನು ಸಾರಾಂಶವಾಗಿ ನಾವು ಹೀಗೆ ಹೇಳಬಹುದು. Trinity is the doctrine that there is one only true God. ತ್ರಯೇಕತ್ವ ಎಂಬುದಾಗಿ ಹೇಳುವಾಗ ಒಬ್ಬನೇ ದೇವರಿದ್ದಾನೆ ಎಂಬುದಾಗಿ ಹೇಳುವುದು. But in the unity of that Godhead, ಆ ಒಂದು ದೇವರ ಆ ಒಂದು ದೈವತ್ವದಲ್ಲಿ there are three eternal and co-equal persons. ಅದರಲ್ಲಿ ಮೂರು ವಿಭಿನ್ನವಾದಂತಹ ವ್ಯಕ್ತಿತ್ವಗಳು, ಆದರೆ ಸಮಾನವಾಗಿ ಅಧಿಕಾರವುಳ್ಳಂತ ವ್ಯಕ್ತಿತ್ವಗಳಿವೆ. Eternal, ನಿತ್ಯತ್ವವಾದ, co-equal, ಸಮಾನವಾದ, the same in substance but distinct in subsistence.
ಸಾರಾಂಶವಾಗಿ ಒಂದೇ ವಿಧದಲ್ಲಿದ್ದರೂ ಅವರ ಅಸ್ತಿತ್ವದಲ್ಲಿ ವಿಭಿನ್ನತೆ ಉಳ್ಳಂತ ದೇವರು. It was a little academic. Sorry about that, but I hope you are with us. ಇದಕ್ಕೆ ಸ್ವಲ್ಪ ಶೈಕ್ಷಣಿಕವಾಗಿ ಓದಂತ ವಿಷಯವಾಗಿದೆ, ಅದಕ್ಕೆ ಕ್ಷಮಾಪಣೆ ಕೇಳುತ್ತೇನೆ, ಆದರೂ ನೀವು ನನ್ನೊಟ್ಟಿಗೆ ಇದ್ದೀರಿ ಎಂಬುದಾಗಿ ನೆನೆಸುತ್ತೇನೆ. So these are the chief points, the summary. ನಾವು ಸಾರಾಂಶವಾಗಿ ಹೇಳಬೇಕಾದಂತ ಪ್ರಾಮುಖ್ಯವಾದಂತ ಅಂಶಗಳು ಇದಾಗಿವೆ. Bible says there is only one God. ಸತ್ಯವೇದವು ಹೇಳುತ್ತದೆ ದೇವರು ಒಬ್ಬನೇ. This one God cannot be divided. He is not divisible. ಆತನು ವಿಭಾಗಿಸಲಿಕ್ಕೆ ಸಾಧ್ಯವಾದಂತ ದೇವರು ಆತನನ್ನ ಭಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ. Let's look at one verse from Old Testament, Deuteronomy chapter 6 verse 4. ನಾವು ಹಳೆ ಒಡಂಬಡಿಕೆಯಿಂದ ಒಂದು ವಚನವನ್ನು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 1ನೇ ವಚನ. 4ನೇ ವಚನ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು. Okay, that's enough. So it is a very important statement for a Jew to learn that our God is one. ಇದು ಯಹೂದ್ಯನಿಗೆ ಒಂದು ಅತ್ಯಂತ ಪ್ರಾಮುಖ್ಯವಾದಂತಹ ಹೇಳಿಕೆ ಆಗಿತ್ತು. ಆತನು ಇದನ್ನು ಕಲಿತುಕೊಳ್ಳಬೇಕಾಗಿತ್ತು. ಏನೆಂದರೆ ನಮ್ಮ ದೇವರು ಆತನು ಒಬ್ಬನೇ. Now it's also in the New Testament. Look at 1 Timothy chapter 2 verse 5. ಅದು ಹೊಸ ಒಡಂಬಡಿಕೆಯಲ್ಲೂ ಕೊಡಲ್ಪಟ್ಟಿದೆ. ಅದನ್ನು ನಾವು 1 ತಿಮೋಥೆಯ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡಿಕೊಳ್ಳೋಣ. 1 Timothy 2:5. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. So the Old Testament and New Testament is not teaching two different things. Old Testament says there is one God. The New Testament says there is one God. ಆದ್ದರಿಂದ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಗಳೆರಡೂ ಬೇರೆ ವಿಧದಲ್ಲಿ ಬೋಧಿಸುವುದಿಲ್ಲ. ಹಳೆ ಒಡಂಬಡಿಕೆಯು ಒಬ್ಬನೇ ದೇವರಿದ್ದಾನೆ ಎಂಬುದಾಗಿ ಹೇಳುತ್ತದೆ, ಹೊಸ ಒಡಂಬಡಿಕೆಯು ಕೂಡ ಒಬ್ಬನೇ ದೇವರು ಎಂಬುದಾಗಿ ಹೇಳುತ್ತದೆ. Another verse, James chapter 2 verse 19. ಇನ್ನೊಂದು ವಚನ ಯಾಕೋಬ 2ನೇ ಅಧ್ಯಾಯ 9ನೇ ವಚನ. 19ನೇ ವಚನ. ಸಾರಿ, ಅದು ಯಾಕೋಬನ ಪತ್ರಿಕೆ 19ನೇ ವಚನ. 2:19. ಸಾರಿ, 2ನೇ ಅಧ್ಯಾಯ 19ನೇ ವಚನ. James 2:19. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಹಾಗೆಯೇ ನಂಬಿದರೆ ನಡುಗುತ್ತವೆ. So even devil know that there is one God. ದೆವ್ವಗಳಿಗೂ ಕೂಡ ಗೊತ್ತು ಒಬ್ಬನೇ ದೇವರು ಎಂಬುದಾಗಿ. And they tremble about that God. ಆ ದೇವರ ಮುಂದೆ ಅವು ನಡುಗುತ್ತವೆ. So Bible, Old Testament and New Testament teaches this basic truth that our God is one. ಆದ್ದರಿಂದ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಈ ಮೂಲಭೂತವಾದ ಸತ್ಯವನ್ನ ಬೋಧಿಸುತ್ತವೆ. ಏನೆಂದರೆ ದೇವರು ಒಬ್ಬನೇ. But that one indivisible divine essence exists eternally as Father, Son and Holy Spirit. ಆ ಒಬ್ಬನೇ ದೇವರು ವಿಭಾಗಿಸಲಿಕ್ಕೆ ಸಾಧ್ಯವಾಗದಂತಹ ನಿರಂತರನಾದಂತಹ ದೇವರು ತಂದೆ, ಮಗ, ಪರಿಶುದ್ಧಾತ್ಮ ಎಂಬಂತಹ 3 ವ್ಯಕ್ತಿತ್ವಗಳಲ್ಲಿ ಅವರು ನಿತ್ಯತ್ವದಲ್ಲಿ ಪ್ರಕಟಿಸಿಕೊಂಡರು. Bible teaches there is only one God. ಸತ್ಯವೇದವು ಒಬ್ಬನೇ ದೇವರಿದ್ದಾನೆ ಎಂಬುದಾಗಿ ಬೋಧಿಸುತ್ತದೆ. But the Bible also teaches that this eternal God exists as Father, Son and the Holy Spirit. ಮತ್ತು ಸತ್ಯವೇದವು ಈ ಒಬ್ಬನೇ ದೇವರು ಆತನು ತಂದೆ, ಮಗ, ಪರಿಶುದ್ಧಾತ್ಮ ಎಂಬ ರೀತಿಯಲ್ಲಿ ಅವರು ಅಸ್ತಿತ್ವದಲ್ಲಿದ್ದಾನೆ ಎಂಬುದಾಗಿ ಹೇಳುತ್ತದೆ. The divine attributes that we looked at are common for all the 3 persons. ಆ ದೈವಿಕವಾದಂತಹ ಆ ಒಂದು ಸಂಗತಿಗಳು, ಈ ಎಲ್ಲ ಗುಣಲಕ್ಷಣಗಳು ಈ 3 ವ್ಯಕ್ತಿಗಳಿಗೂ ಕೂಡ ಅದು ಒಂದೇ ಆಗಿದೆ. But when you look at an order for the Trinity, we see always Father, Son and the Holy Spirit. ಆ ಒಂದು ತ್ರಿಏಕತ್ವಕ್ಕೆ ಇರುವಂತಹ ಕ್ರಮವನ್ನ ನಾವು ನೋಡುವಾಗ ಅದು ಯಾವಾಗಲೂ ತಂದೆ, ಮಗ, ಪರಿಶುದ್ಧಾತ್ಮ. This doesn't mean any priority or dignity difference.
ಇದರ ಅರ್ಥ ಯಾವುದೇ ಪ್ರಾಮುಖ್ಯತೆ ಬೇರೆ ಬೇರೆ ಉಂಟು ಅಥವಾ ಗೌರವದಲ್ಲಿ ಬೇರೆ ಬೇರೆ ವಿಧ ಉಂಟು ಎಂಬುದಾಗಿ ಅಲ್ಲ. It is an order given in the word of God. ಅದು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಒಂದು ಕ್ರಮವಾಗಿದೆ ಅಷ್ಟೇ. Most of the work of God, all the three persons had a role in it. ದೇವರ ಎಲ್ಲಾ ಕಾರ್ಯಗಳಲ್ಲಿಯೂ ಈ ಮೂರು ವ್ಯಕ್ತಿಗಳು ಕೂಡ ತಮ್ಮದೇ ಆದಂತಹ ಪಾತ್ರವನ್ನ ಹೊಂದಿದವರಾಗಿದ್ದಾರೆ. For example, in creation. ಉದಾಹರಣೆಗೆ ಸೃಷ್ಟಿ ಕ್ರಿಯೆಯಲ್ಲಿ Bible says God in the beginning created heaven and earth. ಸತ್ಯವೇದ ಹೇಳುತ್ತದೆ ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು. When you come to John 1:1 and 2, he says the Son, the Word created everything. ನಾವು ಅದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1-2ನೇ ವಚನಕ್ಕೆ ಬರುವಾಗ ಮಗನಾದ ದೇವರು ಅಥವಾ ವಾಕ್ಯವಾದಂತವನು ಅದೆಲ್ಲವನ್ನ ನಿರ್ಮಿಸಿದನು ಎಂದು ನೋಡುತ್ತೇವೆ. In the book of Job, we read that the Spirit of God created me. ಅದೇ ರೀತಿ ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ದೇವರ ಆತ್ಮವು ಎಲ್ಲವನ್ನ ಉಂಟು ಮಾಡಿತು ಎಂಬುದಾಗಿ. So we see that intimate part of each person of the Trinity in all the works of God. Sorry, uncle, would you please repeat it, uncle? In all the work of God, we see the part of the three persons of the Trinity. ದೇವರ ಎಲ್ಲಾ ಕಾರ್ಯಗಳಲ್ಲಿಯೂ ಈ ತ್ರಯೇಕತ್ವ ದೇವರ ಎಲ್ಲಾ ವ್ಯಕ್ತಿತ್ವಗಳು ಅದು ಪಾಲನ್ನ ತೆಗೆದುಕೊಂಡಿರುವುದನ್ನು ನಾವು ನೋಡುತ್ತೇವೆ. The evidence of Trinity in the Bible. ಸತ್ಯವೇದದಲ್ಲಿ ತ್ರಯೇಕತ್ವಕ್ಕೆ ಇರುವಂತಹ ಸಾಕ್ಷ್ಯಾಧಾರಗಳು. Now, in the very beginning of the Bible, we read that the very name of God, Elohim, is a plural, majestic plural name. ನಾವು ಸತ್ಯವೇದದ ಆರಂಭದಲ್ಲಿ ನೋಡುವಂತಹ ಎಲೋಹಿಮ್ ಎಂಬಂತಹ ಆ ದೇವರ ಹೆಸರು, ಅದರ ಅರ್ಥ ಘನತೆಯುಳ್ಳಂತಹ ಮತ್ತು ಬಹುತ್ವ ಉಳ್ಳಂತಹ ದೇವರು ಎಂಬುದಾಗಿ ಅದರ ಅರ್ಥ. Of course, there it doesn't say three, but we see a plurality in that name. ಅಲ್ಲಿ ದೇವರ ಆ ಒಂದು ಬಹುತ್ವದ ಕುರಿತಾಗಿ ಮಾತನಾಡುವುದಿಲ್ಲ, ಆದರೆ ಅದರ ಅರ್ಥ ತ್ರಿಯೇಕತ್ವ ವಿಷಯವಾಗಿ ಅಲ್ಲಿ ಮಾತಾಡುವುದಿಲ್ಲ, but we learn from that name there is a plural name. ಆ ಹೆಸರಿನಲ್ಲಿ ಎಲೋಹಿಮ್ ಎಂಬಂತ ಹೆಸರನ್ನು ನೋಡುವಾಗ ಅದರಲ್ಲಿ ತ್ರಯೇಕತ್ವದ ಕುರಿತಾಗಿ ನಮಗೆ ಅರ್ಥವಾಗುವುದಿಲ್ಲ, ಆದರೆ ದೇವರ ಬಹುತ್ವ ಉಳ್ಳಂತವನು ಎಂಬುದಾಗಿ ಆ ಹೆಸರು ನಮಗೆ ತಿಳಿಸಿಕೊಡುತ್ತದೆ. God said, let us make man in our image. ಮತ್ತು ದೇವರು ಹೇಳಿದನು, ಮನುಷ್ಯನನ್ನ ನಾವು ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ. There we see a plurality. Now, not nanu. Now it's a plurality we see there. ಅಲ್ಲಿಯೂ ಕೂಡ ನಾವು ಬಹುತ್ವವನ್ನು ನೋಡುತ್ತೇವೆ, ನಾವು ಎಂಬುದಾಗಿ ಉಪಯೋಗಿಸಿರುವಂತಹ ಪದದ ಮೂಲಕ. So we see the evidence of Trinity or plurality all through the Bible in the Old Testament and the New Testament. ಆದ್ದರಿಂದ ನಾವು ತ್ರಯೇಕತ್ವ ಮತ್ತು ಬಹುತ್ವದ ಕುರಿತಾಗಿ ಸತ್ಯವೇದದ ಉದ್ದಕ್ಕೂ ಆ ಹೊಸ ಒಡಂಬಡಿಕೆಯಲ್ಲಿ ಹಳ ಒಡಂಬಡಿಕೆಯಲ್ಲಿಯೂ ಕೂಡ ನಾವು ಸಾಕ್ಷ್ಯಾಧಾರಗಳನ್ನ ನೋಡಬಹುದು. When you look at the person of Jesus, Lord Jesus Christ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವವನ್ನು ನೋಡುವಾಗ in the New Testament we clearly see that he is God. ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುತ್ತೇವೆ ದೇವರು ಇದ್ದಾನೆ ಎಂಬುದಾಗಿ. But in the Gospel of John we see that the Father sending him. ಆದರೆ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ ತಂದೆಯಾದ ದೇವರು ಆತನನ್ನು ಕಳುಹಿಸಿಕೊಟ್ಟನು. When you look at the attributes of Jesus Christ, ನಾವು ಕರ್ತನಾದ ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನು ನೋಡುವಾಗ we can confirm the deity of Jesus. ನಾವು ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ಸ್ಪಷ್ಟತೆ ಹೊಂದಿದವರಾಗುತ್ತೇವೆ. So therefore it leads to a triune God. ಅದು ಕೂಡ ನಮಗೆ ತ್ರಯೇಕತ್ವದ ಉಳ್ಳಂತ ದೇವರು ಎಂಬಂತ ಸತ್ಯವನ್ನ ನಮಗೆ ತಿಳಿಸಿಕೊಡುತ್ತದೆ. When you look at the works of the Lord Jesus Christ when he was in this world, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನು ಮಾಡಿದಂತಹ ಕಾರ್ಯಗಳನ್ನು ಕೂಡ ನಾವು ನೋಡುವಾಗ, whether it was the creation of the world, ಈ ಲೋಕವನ್ನ ಉಂಟು ಮಾಡಿದಂತಹ ಸೃಷ್ಟಿ ಕಾರ್ಯದಲ್ಲಿರಬಹುದು, whether it is the sending of the Holy Spirit, ಪವಿತ್ರಾತ್ಮವನ್ನ ಕಳುಹಿಸಿಕೊಡುವುದರ ವಿಷಯದಲ್ಲಿರಬಹುದು,
or in the forgiveness of sin or salvation. ನಮ್ಮ ಪಾಪಗಳನ್ನ ಕ್ಷಮಿಸುವುದರ ವಿಷಯದಲ್ಲಿ ಮತ್ತು ರಕ್ಷಣೆಯ ವಿಷಯದಲ್ಲಿ we see the work of the Father, Son and the Holy Spirit. ತಂದೆಯಾದ ಮತ್ತು ಮಗನಾದಂತ ದೇವರ ಮತ್ತು ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಾವು ಅಲ್ಲಿ ನೋಡುತ್ತೇವೆ. And when you come to the New Testament and look at the role of the Holy Spirit, ನೀವು ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ನೀವು ಪವಿತ್ರಾತ್ಮನನ್ನು ನೋಡುವಾಗ we see a distinct person. ಪವಿತ್ರಾತ್ಮನ ಆ ಒಂದು ಕಾರ್ಯವನ್ನ ನಾವು ನೋಡುವಾಗ ಆತನು ವಿಶಿಷ್ಟನಾದಂತಹ ವ್ಯಕ್ತಿತ್ವವುಳ್ಳಂತವನು ಎಂಬುದಾಗಿ ಕಲಿಯುತ್ತೇವೆ. There are some false understanding by some people that God when Jesus came, God came as the Son. Jesus, there's a false, the Father came as the Son. There is such a false teaching. ಈ ರೀತಿಯಾದಂತಹ ಸುಳ್ಳು ಬೋಧನೆಗಳು ಕೂಡ ಉಂಟು. ಏನೆಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಹೇಗೆ ಅಂದರೆ ತಂದೆಯಾದಂತ ದೇವರು ಆತನು ಮಗನ ರೂಪದಲ್ಲಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ತಪ್ಪಾದ ಬೋಧನೆಗಳನ್ನ ಬೋಧಿಸುತ್ತಾರೆ. They compare it like water that becomes ice and that becomes vapor. Same thing. It had three different forms. That is how some people are wrongly understand Trinity. ಅವರು ಈ ತ್ರಯೇಕತ್ವವನ್ನ ನೀರಿಗೆ ಹೋಲಿಕೆ ಮಾಡುತ್ತಾರೆ. ನೀರು ಹೇಗೆ ಅದು ಮಂಜುಗಡ್ಡೆ ಆಗುತ್ತದೋ ಅದೇ ರೀತಿ ಅದು ಕರಗಿ ಹೇಗೆ ಹಾವಿ ಆಗುತ್ತದೋ ಆ ರೀತಿ ತ್ರಯೇಕತ್ವವನ್ನ ಹೋಲಿಸಿ ಅವರು ಹೇಳುತ್ತಾರೆ. But the Trinity of the Bible is not like that. ಆದರೆ ಸತ್ಯವೇದವು ಹೇಳುವಂತಹ ಆ ಒಂದು ತ್ರಯೇಕತ್ವ ಆ ರೀತಿಯಾಗಿಲ್ಲ. It is not that Father became Son and then later became Holy Spirit. God came in three different forms. That's never the Bible teaches that. ತಂದೆಯಾದಂತ ದೇವರು ಆತನು ಮಗನಾಗಿ ಬಂದನು, ಯೇಸು ಕ್ರಿಸ್ತನಾಗಿ, ನಂತರ ಪವಿತ್ರಾತ್ಮನಾಗಿ ಪರಿವರ್ತನೆ ಆದನು. ಈ ರೀತಿಯಾದ ಸುಳ್ಳಾದ ಬೋಧನೆಯನ್ನ ಸತ್ಯವೇದವು ಬೋಧಿಸುವುದಿಲ್ಲ. When the water becomes ice, it is no more water. It has changed the form into ice. ನೀರು ಅದು ಮಂಜುಗಡ್ಡೆ ಆಗುವಾಗ ಅದು ನೀರಾಗಿ ಉಳಿಯುವುದಿಲ್ಲ, ಬದಲಾಗಿ ಮಂಜುಗಡ್ಡೆಯ ರೂಪಕ್ಕೆ ಅದು ಮಾರ್ಪಟ್ಟಿದೆ ಅಷ್ಟೇ. So Trinity is not like that. ಆದರೆ ತ್ರಯೇಕತ್ವವು ಆ ರೀತಿಯಾಗಿಲ್ಲ. There are many places we see all the three together. ಅನೇಕ ಸ್ಥಳಗಳಲ್ಲಿ ನಾವು ಮೂರು ತ್ರಯೇಕವುಳ್ಳಂತ ದೇವರು ಒಂದೇ ಸ್ಥಳದಲ್ಲಿ ಇರುವುದನ್ನು ನಾವು ನೋಡಬಹುದು. One example I want to give is Matthew chapter 3 verse 16 and 17. ನಾನು ಉದಾಹರಣೆನ ಕೊಡ್ಲಿಕ್ಕೆ ಇಷ್ಟಪಡುವುದು ಏನೆಂದರೆ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನ. Read that verse. This is what happened at the time of the Lord Jesus' baptism under John the Baptist. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನವನ್ನ ಕೊಡುವಾಗ ನಡೆದಂತಹ ಸಂಗತಿ ಇದಾಗಿದೆ. Please read that. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. Here we see the Lord Jesus Christ in a human form. ಇಲ್ಲಿ ನಾವು ಯೇಸು ಕ್ರಿಸ್ತನು ಮನುಷ್ಯನ ರೂಪದಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. When he came out from the water after the baptism, we saw that the Holy Spirit came in the form of a dove. ದೀಕ್ಷಾ ಸ್ನಾನದ ನಂತರ ಆತನು ನೀರಿನಿಂದ ಮೇಲಕ್ಕೆ ಬರುವಾಗ ಪವಿತ್ರಾತ್ಮನು ಪಾರಿವಾಳದ ರೀತಿಯಲ್ಲಿ ಆತನ ಮೇಲೆ ಬಂದನು. At the same time, there was another voice that came from heaven of the Father saying, "This is my beloved Son." ಅದೇ ಸಂದರ್ಭದಲ್ಲಿ ಪರಲೋಕದಿಂದ ಬಂದಂತ ಒಂದು ಶಬ್ದವನ್ನು ನಾವು ನೋಡುತ್ತೇವೆ. ಈತನು ನನ್ನ ಪ್ರಿಯನಾಗಿರುವಂತಹ ಮಗನು ಎಂಬುದಾಗಿ ತಂದೆಯಾದ ದೇವರು ಮಾತನಾಡುತ್ತಾನೆ. So we see the Lord Jesus Christ physically there. ನಾವು ಇಲ್ಲಿ ಭೌತಿಕವಾಗಿ ಶಾರೀರಿಕವಾಗಿ ಯೇಸು ಕ್ರಿಸ್ತನನ್ನ ನೋಡುತ್ತೇವೆ. We see the Holy Spirit descending on him. ಪವಿತ್ರಾತ್ಮನು ಆತನ ಮೇಲೆ ಇಳಿಯುವುದನ್ನು ನೋಡುತ್ತೇವೆ. And a distinct voice from heaven of the Father. ಮತ್ತು ತಂದೆಯಾದ ದೇವರ ಆ ವಿಶಿಷ್ಟವಾದಂತಹ ಶಬ್ದ ಪರಲೋಕದಿಂದ ಕೇಳುವುದನ್ನು ನಾವು ನೋಡುತ್ತೇವೆ. At the same time. ಎಲ್ಲವೂ ಒಂದೇ ಸಮಯದಲ್ಲಿ ನಡೆದಂತವುಗಳು. So we know that not the Father became the Son or the Son became the Holy Spirit. They are distinct persons of the same one true God. ಆದ್ದರಿಂದ ನಮಗೆ ಗೊತ್ತು ಏನೆಂದರೆ ತಂದೆಯಾದ ದೇವರು ಮಗನಾಗಲಿಲ್ಲ, ಮಗನು ಪರಿಶುದ್ಧಾತ್ಮನಾಗಲಿಲ್ಲ,
ಬದಲಾಗಿ ಒಬ್ಬನೇ ನಿಜ ದೇವರು, ಆತನ 3 ವ್ಯಕ್ತಿತ್ವಗಳು ಉಳ್ಳಂತವನು ಎಂಬುದಾಗಿ ಮಾತ್ರ ನಾವು ನೋಡುತ್ತೇವೆ. We know that the Bible is a progressive revelation. ನಮಗೆ ಗೊತ್ತು ಸತ್ಯವೇದವು ಅದು ಕ್ರಮಬದ್ಧವಾದಂತಹ ಒಂದು ಮುಂದುವರಿಸುವ ಪ್ರಕಟಣೆ, ಮುಂದುವರಿಯಲ್ಪಟ್ಟ ಭಾಗವಾದ ಪ್ರಕಟಣೆಯಾಗಿದೆ. I want to show you, so what I shown is in the New Testament, at the baptism of Jesus Christ, we see the 3 distinct persons. ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡುತ್ತೇನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಆ ಒಂದು ದೀಕ್ಷಾ ಸ್ನಾನದ ಸಮಯದಲ್ಲಿ 3 ವಿಭಿನ್ನ ವ್ಯಕ್ತಿತ್ವಗಳನ್ನು ನಾವು ನೋಡುತ್ತೇವೆ. Some people say, no, this was made up in the New Testament. It's not in the Old Testament. Some people make claims like that. ಅನೇಕರು ಈ ರೀತಿ ಹೇಳುತ್ತಾರೆ, ಇದು ಹಳೆ ಒಡಂಬಡಿಕೆಯಲ್ಲಿ ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ಸೇರಿಸಲ್ಪಟ್ಟಿರುವಂತ ಸಂಗತಿ ಎಂಬುದಾಗಿ ಹೇಳುತ್ತಾರೆ. We looked at the Elohim in plural. ನಾವು ನೋಡಿಕೊಂಡೆವು ಎಲೋಹಿಮ್ ಎಂಬುದಾಗಿ ಹೇಳುವಾಗ ಅದು ಬಹುತ್ವ. Now look at Isaiah chapter 48. ನಾವು ಯೆಶಾಯ 48ನೇ ಅಧ್ಯಾಯವನ್ನು ನಾವು ನೋಡುವಾಗ verse 16. ಯೆಶಾಯನ ಗ್ರಂಥ 48ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. This is one of the clear passage in the Old Testament that speaks about the distinction between the 3 persons. ಈ ವಾಕ್ಯ ಭಾಗವು ನಮಗೆ ಆ 3 ವ್ಯಕ್ತಿಗಳ ಆ ವಿಭಿನ್ನತೆಯನ್ನ ಇಲ್ಲಿ ನಮಗೆ ತೋರಿಸಿಕೊಡುವಂತದ್ದಾಗಿದೆ. Isaiah 48 verse 16. ಯೆಶಾಯನ ಪ್ರವಾದನೆಯ ಗ್ರಂಥ 48ನೇ ಅಧ್ಯಾಯ 16ನೇ ವಚನ. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ, ಭೂಮಿಯು ಉಂಟಾದಂದಿನಿಂದ ಅಲ್ಲಿ ಇದ್ದೇನೆ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ. If you look at this one verse, ಈ ಒಂದು ವಚನ ಭಾಗವನ್ನು ನಾವು ನೋಡುವಾಗ there is a person who is telling I, me. ಅಲ್ಲಿ ಒಬ್ಬ ವ್ಯಕ್ತಿ ನಾನು ಎಂಬುದಾಗಿ ಹೇಳುತ್ತಿದ್ದಾನೆ. ನಾನು, ನನ್ನನ್ನು, I was sent. ನಾನು ಎಂಬುದಾಗಿ ಮೊದಲನೇ ಭಾಗದಲ್ಲಿ, ಕಡೆಯ ಭಾಗದಲ್ಲಿ ನನ್ನನ್ನು ಕಳುಹಿಸಿದ್ದಾನೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. Then he says, Lord God sent me. ಅಲ್ಲಿ ಯೆಹೋವನೆಂಬ ದೇವರು ನನ್ನನ್ನು ಕಳುಹಿಸಿದನು. Then we also read about his spirit. ಮತ್ತು ಆತನ ಆತ್ಮದೊಡನೆ ನನ್ನ ಕಳುಹಿಸಿದನು ಎಂಬುದಾಗಿ ನೋಡುತ್ತೇವೆ. So I, that is referring to the Lord Jesus Christ, who was sent by God and his spirit. So we see the 3 persons very clearly in this verse. ಅಲ್ಲಿ ನಾನು ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನು ನನ್ನ ತಂದೆಯಾದ ದೇವರಿಂದ ಆತನ ಆತ್ಮನಿಂದ ನಾವು ಕಳುಹಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ 3 ವ್ಯಕ್ತಿತ್ವಗಳನ್ನ ನಾವು ಅಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. So if you study the Old Testament, the evidence are there in the Old Testament itself. ನಾವು ಹಳೆ ಒಡಂಬಡಿಕೆಯನ್ನು ಅಧ್ಯಯನ ಮಾಡುವಾಗಲೂ ಕೂಡ ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ ಸಾಕ್ಷ್ಯಾಧಾರಗಳನ್ನು ನೋಡುತ್ತೇವೆ. But the Trinity teaching is made more clear in the New Testament. ಆದರೆ ತ್ರಯೇಕತ್ವದ ಆ ಒಂದು ಬೋಧನೆಯು ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗುತ್ತಾ ಬರುತ್ತದೆ. We have at least 2 places. One is in Matthew 28:19, a very familiar passages all the believers know. ನಾವು 2 ಕಡೆಗಳಲ್ಲಿ ಆ ಸಾಕ್ಷ್ಯಾಧಾರಗಳನ್ನು ನೋಡಬಹುದು. ಒಂದು ಮತ್ತಾಯ 28ನೇ ಅಧ್ಯಾಯ 28:19. 28ನೇ ಅಧ್ಯಾಯ 19ನೇ ವಚನ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. This is normally known as the baptismal formula, in which name to give the baptism. ಇದನ್ನ ಸಾಮಾನ್ಯವಾಗಿ ದೀಕ್ಷಾ ಸ್ನಾನದ ಆ ಒಂದು ಫಾರ್ಮುಲಾ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಯಾರ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನ ಕೊಡಬೇಕು. Very clearly, if you look at it, Father, Son, and Holy Spirit, but it says the name of, not the names. So we see the unity and the difference in this formula. ಇಲ್ಲಿ ನಾವು ನೋಡುವಾಗ ಈ ಒಂದು ಸೂತ್ರದಲ್ಲಿ ತಂದೆ, ಮಗ, ಪವಿತ್ರಾತ್ಮ ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ಮಾತ್ರ ನಾವು ನೋಡುತ್ತೇವೆ. ಅವರ ಹೆಸರುಗಳು ಕೊಡಲ್ಪಟ್ಟಿಲ್ಲ. ಇಲ್ಲಿ 3 ವ್ಯಕ್ತಿತ್ವಗಳ ವಿಭಿನ್ನತೆಯನ್ನ ನಾವು ಸ್ಪಷ್ಟವಾಗಿ ತ್ರಯೇಕತ್ವದ ಕುರಿತಾಗಿ ತಿಳಿದುಕೊಳ್ಳುತ್ತೇವೆ. But it says in the name of, not the names. So there is an equality in the Trinity. ಅಲ್ಲಿ
ಹೆಸರಿನಲ್ಲಿ ಎಂಬುದಾಗಿ ಕೊಡಲ್ಪಟ್ಟಿದೆಯೋ ಹೊರತು ಹೆಸರುಗಳಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬುದಾಗಿ ಕೊಡಲ್ಪಟ್ಟಿಲ್ಲ. ಅದು ಏಕತ್ವದ ಕುರಿತಾಗಿ ಮಾತನಾಡುತ್ತದೆ. Okay, the another formula we see is in 2 Corinthians chapter 13 verse 14. ನಾವು ಇನ್ನೊಂದು ಸೂತ್ರವನ್ನ ನಾವು ನೋಡಿಕೊಳ್ಳುವಾಗ ಅದು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. This is normally known as the benedictional formula. How you conclude a prayer of blessing in the name of the triune God. ಈ ಒಂದು ಸೂತ್ರವನ್ನು ನಾವು ನೋಡುವಾಗ ಇದು ಅಂತ್ಯಾಶೀರ್ವಾದದ ಸೂತ್ರ ಎಂಬುದಾಗಿ ನಾವು ಕರೆಯುತ್ತೇವೆ. ಅಂದ್ರೆ ಆಶೀರ್ವಾದ ಮಾಡುವಾಗ ಯಾರ ಹೆಸರಿನಲ್ಲಿ ಆಶೀರ್ವಾದ ಮಾಡಬೇಕು. And we see the difference, the grace of the Lord, the love of the Father, and the fellowship of the Holy Spirit. There we see the different roles of the Trinity. ಇಲ್ಲಿ ನಾವು ವಿಭಿನ್ನತೆಯನ್ನು ನಾವು ನೋಡುತ್ತೇವೆ. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರ 3 ವ್ಯಕ್ತಿತ್ವಗಳ 3 ವಿಭಿನ್ನ ಕಾರ್ಯಗಳನ್ನು ನಾವು ಅಲ್ಲಿ ನೋಡುತ್ತೇವೆ. When you try to understand why this was not made more clear in the Old Testament, you need to keep one thing in mind. ನೀವು ಇದನ್ನ ಯೋಚಿಸುವಾಗ ಯಾಕೆ ತ್ರೈಕತ್ವದ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಸ್ಪಷ್ಟವಾಗಿ ಮಾತನಾಡಿಲ್ಲ ಎಂಬುದಾಗಿ. ಹೊಸ ಒಡಂಬಡಿಕೆ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಕ್ಲಿಯರ್ ಆಗಿ ಇರುವ ಹಾಗೆ ಯಾಕೆ ಈ 3 ಹೆಸರುಗಳು ಕ್ಲಿಯರ್ ಆಗಿ ಹಳೆ ಒಡಂಬಡಿಕೆಯಲ್ಲಿ ಇಲ್ಲ? We need to understand that truth. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Now, Israel was surrounded by pagans who were idol worshippers, who had many gods. ನಾವು ನೋಡುವಾಗ ಇಸ್ರಾಯೇಲರು ಅವರ ಸುತ್ತಲೂ ಅನ್ಯ ಜನಾಂಗಗಳು, ಅವರು ವಿಗ್ರಹಾರಾಧನೆ ಮಾಡುವಂತಹ ಜನಾಂಗಗಳಿಂದ ಸುತ್ತುವರಿಯಲ್ಪಟ್ಟಿದ್ದರು. They were worshipping many gods. ಅವರು ಅನೇಕ ದೇವರುಗಳನ್ನ ಪೂಜಿಸುತ್ತಿದ್ದರು. So for Israel, the message was about the unity of God. Hear, O Israel, our Lord is God is one. That was the emphasis in that context. ಆದ್ದರಿಂದ ಆ ಒಂದು ಹಿನ್ನೆಲೆಯಲ್ಲಿ ಇಸ್ರಾಯೇಲರಿಗೆ ದೇವರು ಕೊಡಲಿಕ್ಕೆ ಬಯಸಿದಂತ ಸಂದೇಶವೇನೆಂದರೆ, ಕೇಳು ಇಸ್ರಾಯೇಲ್ ಜನಾಂಗವೇ, ದೇವರು ಒಬ್ಬನೇ ಎಂಬುದಾಗಿ ಈ ಸಂದೇಶವನ್ನ ಕೊಡಬೇಕಾಗಿತ್ತು. But when it comes to the New Testament, when the Son of God came as a man, revealed the Father, and through the work of the Holy Spirit, things are progressively revealed more clearly in the New Testament. ಆದರೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ತಂದೆಯಾದಂಥ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟು ಪವಿತ್ರಾತ್ಮನ ಮೂಲಕ ಕಾರ್ಯಗಳನ್ನ ಮಾಡುವುದನ್ನ ನಾವು ನೋಡುವಾಗ, ತಂದೆಯಾದಂಥ ದೇವರು ತನ್ನ ಆ ಒಂದು ತ್ರೈಕತ್ವವನ್ನ ಭಾಗವಾಗಿ ಮುಂದುವರಿಸಿದಂತ ಆ ಪ್ರಕಟಣೆಯ ಮೂಲಕ ನಮಗೆ ತಿಳಿಸಿಕೊಂಡನು. But never believe that it was not in the Old Testament. Lord God, His Spirit. So we see that distinction even in the Old Testament, beginning with the plural name Elohim. ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ಈ ವಿಷಯ, ತ್ರೈಕತ್ವದ ವಿಷಯ ಕೊಡಲ್ಪಟ್ಟಿಲ್ಲ ಎಂಬುದಾಗಿ ಎಂದಿಗೂ ನಂಬಬೇಡಿರಿ. ಯಾಕಂದ್ರೆ ಅಲ್ಲಿ ಯೆಶಾಯ 48ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ, ನಾನು ನನ್ನ ತಂದೆಯಾದ ದೇವರು ಮತ್ತು ಪವಿತ್ರಾತ್ಮನು ಎಂಬುದಾಗಿ ನೋಡುವುದನ್ನು ನೋಡುತ್ತೇವೆ. ಮತ್ತು 1ನೇ ಅಧ್ಯಾಯದಲ್ಲಿ ಎಲೋಹಿಮ್ ಎಂಬುದಾಗಿ ಬಹುತ್ವ ಉಳ್ಳಂತ ಹೆಸರು ಉಪಯೋಗಿಸಲ್ಪಟ್ಟಿರುವುದನ್ನು ನೋಡುತ್ತೇವೆ. So that is a little bit about the evidence of Trinity. ಆದ್ದರಿಂದ ತ್ರೈಕತ್ವಕ್ಕೆ ಇರುವಂತಹ ಸಾಕ್ಷ್ಯಾಧಾರಗಳ ಕುರಿತಾಗಿ ನಾವು ನೋಡಿಕೊಂಡೆವು. Now we have to look at why the Trinity is necessary. What is the necessity of this doctrine? ಯಾಕೆ ತ್ರೈಕತ್ವದ ಸಿದ್ಧಾಂತದ ಅವಶ್ಯಕತೆ ಇದೆ ಎಂಬುದಾಗಿ ನೋಡಿಕೊಳ್ಳೋಣ. To understand the proper biblical theism or daivatva, we have to understand the Trinity is very, very important doctrine. ಸತ್ಯವೇದದ ಆ ಒಂದು ದೈವತ್ವದ ಕುರಿತಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ತ್ರೈಕತ್ವದ ಕುರಿತಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕತೆ ಆಗಿದೆ. Give you an example. Bible says God is love. ನಾನು ನಿಮಗೆ ಉದಾಹರಣೆಯನ್ನು ಕೊಡುತ್ತೇನೆ. ಸತ್ಯವೇದ ಹೇಳುತ್ತದೆ ದೇವರು ಆತನು ಪ್ರೀತಿಯಾಗಿದ್ದಾನೆ. ಪ್ರೀತಿ ಸ್ವರೂಪನಲ್ಲ. In 1 John we read God is love.
ನಾವು ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ದೇವರು ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. Now, if that is true, before he created everything, who did he love? ಅದು ಸತ್ಯವಾಗಿರುವುದಾದರೆ ಎಲ್ಲವನ್ನ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಆತನು ಯಾರನ್ನ ಪ್ರೀತಿಸಿದನು? That see, when the Muslim, our friends say Allah has no competition, no son, nothing. Then before everything was made, we cannot say God is love. Love is something that has to be in action. So if God is one without any distinction, then how can we say God is eternally love? ಆದ್ದರಿಂದ ನಾವು ನೋಡುವಾಗ ದೇವರು ಆತನು ಪ್ರೀತಿಯಾಗಿದ್ದಾನೆ ಅಥವಾ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಅಂದರೆ ಸೃಷ್ಟಿ ಕಾರ್ಯ ಮಾಡುವುದಕ್ಕಿಂತ ಮುಂಚೆ ಆತನು ಯಾರನ್ನ ಪ್ರೀತಿಸಿದನು? ನಮ್ಮ ಮುಸಲ್ಮಾನ ಸ್ನೇಹಿತರು ಹೇಳುವ ಹಾಗೆ ಅಲ್ಲ, ಆತನಿಗೆ ಯಾರೂ ಪ್ರತಿಸ್ಪರ್ಧಿ ಇಲ್ಲ, ಆತನಿಗೆ ಮಗನೂ ಕೂಡ ಇಲ್ಲ ಎಂಬುದಾಗಿ ಹೇಳುವುದಾದರೆ, ನಮ್ಮ ದೇವರು ಆತನು ಪ್ರೀತಿಯಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಅದು ಬಾಯಿ ಮಾತಿನಲ್ಲಿ ಮಾತ್ರವಲ್ಲ, ಅದು ಕಾರ್ಯರೂಪವಾಗಿ ತೋರಿಸುವಂತದ್ದೇ ಅದು ಪ್ರೀತಿಯಾಗಿದೆ. Look at John 17 verse 24. ನಾವು ಯೋಹಾನ 17ನೇ ಅಧ್ಯಾಯ, ಯೋಹಾನ ಸುವಾರ್ತೆ 17:23ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 24ನೇ ವಚನ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. See, the doctrine that God is love makes sense in a pluralistic sense. God the Father loved the Son, and before the foundation of the world. So love is a character of God from the beginning or from eternity. ದೇವರು ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಆ ಒಂದು ಪ್ರೀತಿ ಸ್ವರೂಪದ ಆ ಒಂದು ಅರ್ಥ ಬರುವುದು ತ್ರಯೇಕತ್ವದಲ್ಲಿ ಮಾತ್ರ. ಯಾಕಂದ್ರೆ ದೇವರು ಆತನು ನಿತ್ಯದಲ್ಲಿಯೂ ಆತನು ಪ್ರೀತಿಸುವವನಾಗಿದ್ದನು ಮತ್ತು ಆತನು ತನ್ನ ಮಗನನ್ನ ಮೊದಲು ಪ್ರೀತಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. So God the Father, Son and the Holy Spirit had that intimate love, and they were self-sufficient in that love. Here we are told that the Father loved the Son before the foundation of the world. ಆದ್ದರಿಂದ ನಾವು ನೋಡುತ್ತೇವೆ ತ್ರಯೇಕತ್ವನಾದಂಥ ದೇವರು, ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನು ಅವರು ತಮ್ಮಲ್ಲಿಯೇ ಅವರು ಪ್ರೀತಿ ಸ್ವರೂಪಿಗಳಾಗಿದ್ದರು, ತಮ್ಮ ಪ್ರೀತಿಯಲ್ಲಿ ಅವರು ಸಾಕಾದವರಾಗಿದ್ದರು. ಆದ್ದರಿಂದ ದೇವರು ಆದಿಯಲ್ಲಿಯೇ ಭೂಮಿ ಆಕಾಶಗಳನ್ನು ಉಂಟು ಮಾಡುವುದಕ್ಕಿಂತ ಮುಂಚೆಯೇ ತನ್ನ ಮಗನನ್ನ ಪ್ರೀತಿಸಿದನು. Otherwise the statement God is love doesn't make sense. ಇಲ್ಲದೆ ಹೋದರೆ ದೇವರು ಆತನ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂಬಂತ ಆ ಒಂದು ಮಾತು ಅದು ಅರ್ಥಪೂರ್ಣವಲ್ಲ. So God is love is meaningful in a Trinitarian statement. ಆದ್ದರಿಂದ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ What is it? Can you hear me? Yes, uncle. So the doctrine that God is love makes sense only because God is Trinitarian. ಆದ್ದರಿಂದ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂಬಂತ ಆ ಒಂದು ಮಾತು ಆತನ ತ್ರಯೇಕತ್ವದಲ್ಲಿದ್ದರೆ ಮಾತ್ರ ಅದು ಸರಿಯಾದ ಅರ್ಥವನ್ನ ಕೊಡುವಂತದ್ದಾಗಿದೆ. It is also, this doctrine is essential for the doctrine of revelation, prakatane. ದೇವರ ತ್ರಯೇಕತ್ವದ ಸಿದ್ಧಾಂತ ಅದು ಯಾಕೆ ಪ್ರಾಮುಖ್ಯವಾಗಿದೆ ಅಂದರೆ ಅದು ತನ್ನ ಪ್ರಕಟಣೆಗಾಗಿ ಅದು ಪ್ರಾಮುಖ್ಯವಾಗಿದೆ. Bible says no one has seen God at any time. ದೇವರ ವಾಕ್ಯವು ಸತ್ಯವೇದವು ಹೇಳುತ್ತದೆ ದೇವರನ್ನ ಯಾರು ಎಂದೂ ಕಂಡಿಲ್ಲ. But God's Son, we read, has revealed him to us. ಆದರೆ ಯಾರು ತಂದೆಯ ಎದೆಯಲ್ಲಿ ಹೊರಗಿದ್ದಾನೋ ದೇವರಿಂದ ಕಳುಹಿಸಲ್ಪಟ್ಟಿದ್ದಾನೋ ಮಗನು ಆತನೇ ನಮಗೆ ತಿಳಿಯಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. And the Holy Spirit makes it more clear in our understanding. ಮತ್ತು ಪವಿತ್ರಾತ್ಮನು ಅದನ್ನ ನಮ್ಮ ಹೃದಯಗಳಲ್ಲಿ ನಮ್ಮ ಅರ್ಥದಲ್ಲಿ ಇನ್ನೂ ಸ್ಪಷ್ಟತೆ ಕೊಡುತ್ತಾನೆ. So when the Bible says no one has ever seen God or cannot see God, but at the same time we see God
in the person of Jesus Christ. So for this statement to be true, God has to be plural, and we see the clear teaching of Trinity in the New Testament. ಆದ್ದರಿಂದ ಸತ್ಯವೇದವು ಹೇಳುತ್ತದೆ, ದೇವರನ್ನ ಯಾರೂ ಎಂದೂ ಕಂಡಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಾಗ ಆತನನ್ನು ನಾವು ನೋಡಿದೆವು. ಆದ್ದರಿಂದ ದೇವರು ಆತನು ಬಹುತ್ವ ಉಳ್ಳಂತ ದೇವರಾಗಿದ್ದರೆ ಮಾತ್ರ, ಆತನು ತ್ರಯೇಕತ್ವವಾದಂತಹ ದೇವರಾಗಿದ್ದರೆ ಮಾತ್ರ ಈ ಒಂದು ಮಾತು ಅದು ಸತ್ಯವಾಗುತ್ತದೆ. So the character of God as a God of love, God is love, and nobody can see God, but yet we have seen God. All this makes sense only in a Trinitarian statement. ಆದ್ದರಿಂದ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ದೇವರು ಪ್ರೀತಿಯಾಗಿದ್ದಾನೆ ಎಂಬಂತ ಮಾತು, ಅದೇ ರೀತಿ ದೇವರನ್ನ ಯಾರು ಎಂದಿಗೂ ಕಂಡಿಲ್ಲ ಎಂಬುದಾಗಿ ಹೇಳುವ ಮಾತು. ಆದರೂ ನಾವು ಯೇಸು ಕ್ರಿಸ್ತನನ್ನ ನೋಡಿರುವ ಕಾರಣ ಈ ಎಲ್ಲಾ ವಿಷಯಗಳು ಅದು ಸತ್ಯವಾಗಿ ನಮಗೆ ಕಾಣುವುದು ಎಲ್ಲಿ ಅಂದರೆ ದೇವರ ತ್ರಯೇಕತ್ವದಲ್ಲಿ ಮಾತ್ರ. Very quickly I will share about the relationship existing between the three persons. ಈ ಮೂರು ವ್ಯಕ್ತಿಗಳ ಮಧ್ಯದಲ್ಲಿ ಇರುವಂತಹ ಒಂದು ಸಂಬಂಧದ ಕುರಿತಾಗಿ ನಾನು ಬೇಗ ನಿಮಗೆ ತಿಳಿಸುತ್ತೇನೆ. We look at the Father God. ನಾವು ತಂದೆಯಾದ ದೇವರ ಕುರಿತಾಗಿ ನೋಡಿದೆವು. Primarily he is called as the Father of the Lord Jesus Christ. ಪ್ರಾಥಮಿಕವಾಗಿ ನಾವು ನೋಡುವಾಗ ಆತನು ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು, ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು ಎಂಬುದಾಗಿ ಕರೆಯಲ್ಪಡುತ್ತಾನೆ. In Trinity it is the relationship of father and son. ತ್ರಯೇಕತ್ವದಲ್ಲಿ ಅದು ತಂದೆ ಮಗನ ಸಂಬಂಧವಾಗಿದೆ. But it is metaphysical. That means it is beyond physical and material. ಆದರೆ ಅದು metaphysical means it's not just physical or material. ಮೆಟಾಫಿಸಿಕಲ್ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಅದು ಕೇವಲ ಭೌತಿಕವಾದದ್ದು ಅಥವಾ ಲೌಕಿಕವಾದದ್ದಲ್ಲ. It didn't start sometime in a physical way. ಅದು ಒಂದು ಭೌತಿಕವಾಗಿ ಒಂದು ಸಮಯದಲ್ಲಿ ಪ್ರಾರಂಭವಾದದ್ದಲ್ಲ. It existed for all of eternity. ಅದು ಎಲ್ಲ ನಿತ್ಯತ್ವದಲ್ಲಿಯೂ ಇದ್ದಂತ ಸಂಬಂಧವಾಗಿದೆ. So the Father and Son are eternal title of God the Son, not a son that was born to the Father. ಆದ್ದರಿಂದ ತಂದೆಯಾದ ದೇವರು ಮಗನಾದ ದೇವರು ಎಂಬುದಾಗಿ ಹೇಳುವಾಗ ಅದು ದೇವರ ನಿತ್ಯತ್ವದ ಹೆಸರುಗಳಾಗಿವೆ. ಅದು ಭೌತಿಕವಾಗಿ ಅಥವಾ ದೈಹಿಕವಾಗಿ ಶಾರೀರಿಕವಾಗಿ ಹುಟ್ಟಿದ ಮಗನ ಸಂಬಂಧವಲ್ಲ. The name Son is also metaphysical. ಆ ಒಂದು ಮಗನು ಎಂಬಂತಹ ಹೆಸರು ಕೂಡ ಅದು ಆಧ್ಯಾತ್ಮಿಕವಾದದ್ದು. In Isaiah 9:6 we read about the incarnation. A child is born unto us, but a son is given. Isaiah 9:6. ನಾವು ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗನು ನಮಗೆ ದೊರೆತನು. Very clearly we see a distinction there. The child was born, but the child was already there as the Son of God. ಅಲ್ಲಿ ನಮಗೆ ಸ್ಪಷ್ಟವಾದಂತಹ ಆ ಒಂದು ವ್ಯತ್ಯಾಸವು ತಿಳಿಸಲ್ಪಟ್ಟಿದೆ. ಏನಂದರೆ ಒಂದು ಮಗು ಜನಿಸಿದೆ, ಆ ಮಗನು ಮುಂದೆ ನಾವು ನೋಡುವಾಗ ಮಗನು ಎಂಬುದಾಗಿ ಹೇಳುವಾಗ ಆತನು ತಂದೆಯಾದ ದೇವರ ಮಗನು ಮೊದಲೇ ಇದ್ದಂತವನು. It is not a person born to the Father, but eternally his title is God the Son or Son of God. ಅದು ಶಾರೀರಿಕವಾಗಿ ಹುಟ್ಟಿದ ಮಗನ ಹಾಗೆ ಇರುವಂತ ಸಂಬಂಧವಲ್ಲ ಅಥವಾ ಹೆಸರಲ್ಲ, ಆದರೆ ದೇವರಿಗೆ ಇರುವಂತಹ ನಿರಂತರವಾದಂತಹ ಆ ಒಂದು ಹೆಸರು ತಂದೆಯಾದ ದೇವರು ಮತ್ತು ಮಗನಾದಂತಹ ದೇವರು. Very interesting in that Isaiah 9:6 there are different names given to our Lord Jesus Christ. One of it is Eternal Father. ನಾವು ಅಲ್ಲಿ ಯೆಶಾಯನ ಗ್ರಂಥ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವಂತಹ ಅನೇಕ ಹೆಸರುಗಳನ್ನ ನಾವು ನೋಡುವಾಗ ಅಲ್ಲಿ ನಮಗೆ ನಿತ್ಯನಾದಂತಹ ತಂದೆಯು ಎಂಬುದಾಗಿಯೂ ಹೆಸರು ಕೊಡಲ್ಪಟ್ಟಿದೆ. When it comes to you and I,
See, Niranjan became a father only after his son was born. ನನ್ನ ನಿಮ್ಮ ಕುರಿತಾಗಿ ನಾವು ನೋಡಿಕೊಳ್ಳುವಾಗ ಸಹೋದರ ನಿರಂಜನ್ ಅವರು ತಂದೆಯಾದದ್ದು ಅವನಿಗೆ ಮಗ ಹುಟ್ಟಿದ ನಂತರ ಮಾತ್ರ. We cannot call him eternally a father. ನಾವು ಆತನ ನಿತ್ಯತ್ವದಲ್ಲಿಯೂ ಆತನ ತಂದೆಯಾಗಿದ್ದನು ಎಂಬುದಾಗಿ ಕರೆಯಲಿಕ್ಕೆ ಸಾಧ್ಯವಿಲ್ಲ. So you become a father only after you have a child. ನಿಮಗೆ ಒಬ್ಬ ಮಗು ಹುಟ್ಟಿದಾಗ ಮಾತ್ರ ನೀವು ತಂದೆಯಾಗುತ್ತೀರಿ. But when it comes to the Lord Jesus Christ, he is the eternal son. That is his God's title of his deity. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ಆತನ ನಿತ್ಯದಲ್ಲಿಯೂ ಮಗನಾದಂತ ದೇವರಾಗಿದ್ದನು. ಅದೇ ಆತನಿಗೆ ನಿತ್ಯದಲ್ಲಿ ಕೊಡಲ್ಪಟ್ಟಿರುವಂತ ಹೆಸರಾಗಿದೆ. Son is the one who reveals the Father. ಆ ಮಗನೇ ನಮಗೆ ತಂದೆಯ ಕುರಿತಾಗಿ ಪ್ರಕಟಿಸುವಂತವನಾಗಿದ್ದಾನೆ. Our Muslim friends need to understand this properly. When we say son of God, they immediately think like a son born to the father. Then they ask the question, who is the mother? ನಮ್ಮ ಮುಸಲ್ಮಾನ ಸ್ನೇಹಿತರು ಈ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಮಗನಾದ ದೇವರು ಎಂಬುದಾಗಿ ಹೇಳುವಾಗ ಹಾಗಾದರೆ ಆತನು ದೈಹಿಕವಾಗಿ ಹುಟ್ಟಿದವನು ಎಂಬುದಾಗಿ ನೆನೆಸುತ್ತಾರೆ ಮತ್ತು ಕೇಳುತ್ತಾರೆ, ಹಾಗಾದರೆ ತಾಯಿ ಯಾರು ಎಂಬುದಾಗಿ. Now our Roman Catholic friends makes Mary the mother of God. ಮತ್ತು ನಮ್ಮ ರೋಮನ್ ಕ್ಯಾಥೋಲಿಕ್ ಸ್ನೇಹಿತರು ಮೇರಿಯನ್ನ ದೇವರ ತಾಯಿ ಮಾಡುತ್ತಾರೆ. That is a blasphemy because God has no mother. ಅದು ಒಂದು ದೇವದೂಷಣೆ, ಯಾಕಂದ್ರೆ ದೇವರಿಗೆ ತಾಯಿ ಇಲ್ಲ. Now Mary is always called the mother of Jesus, never in the Bible she is called the mother of God. ಮೇರಿಯ ಕುರಿತಾಗಿ ನಾವು ನೋಡುವಾಗ ಮರಿಯಳನ್ನ ಅವಳು ಯೇಸು ಕ್ರಿಸ್ತನ ತಾಯಿ, ಶಾರೀರಿಕವಾದ ತಾಯಿ ಎಂಬುದಾಗಿ ಮಾತ್ರ ಕರೆಯಲ್ಪಟ್ಟಳು. ಎಲ್ಲಿಯೂ ಕೂಡ ಸತ್ಯವೇದದಲ್ಲಿ ದೇವರ ತಾಯಿ ಎಂಬುದಾಗಿ ಕರೆಯಲ್ಪಟ್ಟಿಲ್ಲ. But you read the prayers of the Roman Catholic, they always say, Mary, mother of God, Mary, mother of God. See, that's a blasphemy. So one group say there's no son, the other one exalt Mary to be the mother of God. Both are falsehood and blasphemy. ಆದ್ದರಿಂದ ನಾವು ರೋಮನ್ ಕ್ಯಾಥೋಲಿಕ್ ರವರ ಪ್ರಾರ್ಥನೆಗಳನ್ನು ನಾವು ನೋಡುವಾಗ ಮರಿಯ ದೇವ ಮಾತೆ ಎಂಬುದಾಗಿ, ದೇವರ ತಾಯಿಯಾದಂತ ಮರಿಯಳೇ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡುತ್ತಾರೆ. ಆದ್ದರಿಂದ ಒಂದು ಪಂಗಡ, ಒಂದು ಧರ್ಮ ಅದು ದೇವರಿಗೆ ತಾಯಿಯೇ ಇಲ್ಲ ಎಂಬುದಾಗಿ ಅದು ಬೋಧಿಸುವಂತ ಧರ್ಮವಾಗಿದೆ. ಇನ್ನೊಂದು ದೇವರಿಗೆ ಮಗನಿಲ್ಲ ಎಂಬುದಾಗಿ ಬೋಧಿಸುವಂತಹ ಧರ್ಮ ಒಂದು ಕಡೆ ಆದರೆ, ಇನ್ನೊಂದು ಧರ್ಮವು ದೇವರಿಗೆ ತಾಯಿ ಇದ್ದಾಳೆ ಎಂಬುದಾಗಿ ತಪ್ಪಾದ ಬೋಧನೆಗಳನ್ನು ಮಾಡುವಂತವುಗಳಾಗಿವೆ. So a Trinitarian understanding of our God is very important for doctrine and for many practical things in our life. ಆದ್ದರಿಂದ ದೇವರ ತ್ರಯೇಕತ್ವವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಮಗೆ ಆ ಒಂದು ದೈವಶಾಸ್ತ್ರದ ನಿಮಿತ್ತದಿಂದ ಮತ್ತು ಪ್ರಾಯೋಗಿಕವಾದಂತಹ ಉಪಯೋಗಗಳ ಕಾರಣದಿಂದ ಅದು ಮುಖ್ಯವಾಗಿದೆ. Son is the one who reveals the Father. ಆದ್ದರಿಂದ ಮಗನಾದಂತಹ ದೇವರು ಆತನ ತಂದೆಯನ್ನು ನಮಗೆ ಪ್ರಕಟಿಸಿದ್ದಾನೆ. The son is called the logos or the word. ಮಗನನ್ನ ನಾವು ಲೋಗೋಸ್ ಅಥವಾ ವಾಕ್ಯವಾದಂತವನು ಎಂಬುದಾಗಿ ಕರೆಯುತ್ತೇವೆ. It is the idea of revelatory, showing or communicating. We use word to communicate. God communicates finally through his son. He is the one who reveals the Father to us. ಅದರ ಅರ್ಥ ಯೇಸು ಕ್ರಿಸ್ತನು ಆತನು ವಾಕ್ಯವಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ತಂದೆಯಾದ ದೇವರು ತನ್ನ ಮಗನ ಅಂತ ಯೇಸು ಕ್ರಿಸ್ತನ ಮೂಲಕ ನಮ್ಮೊಟ್ಟಿಗೆ ಸಂಪರ್ಕ ಸಾಧಿಸುವ ಕಾರಣ, ಆತನು ತನ್ನನ್ನು ಪ್ರಕಟಿಸಿಕೊಳ್ಳಬೇಕಾದಂತಹ ಕಾರಣ, ಮಗನ ಮೂಲಕ ಪ್ರಕಟಿಸಿಕೊಂಡದ್ದರಿಂದ ಮಗನನ್ನ ನಾವು ವಾಕ್ಯವಾದಾತನು ಎಂಬುದಾಗಿ ಕರೆಯುತ್ತೇವೆ. Now the third person is known as the Holy Spirit. ಮೂರನೇ ವ್ಯಕ್ತಿ ಅದು ಪವಿತ್ರಾತ್ಮನು ಎಂಬುದಾಗಿ ಕರೆಯಲ್ಪಡುತ್ತೇವೆ. Different names are given to the Holy Spirit. ಪವಿತ್ರಾತ್ಮನಿಗೆ ಬೇರೆ ಬೇರೆ ಹೆಸರುಗಳು ಕೊಡಲ್ಪಟ್ಟಿವೆ. Is called the Spirit of God. ಆತನು ದೇವರ ಆತ್ಮನು ಎಂಬುದಾಗಿ ಕರೆಯಲ್ಪಡುತ್ತಾನೆ. The Spirit of Christ. ಕರ್ತನ ಆತ್ಮನು ಎಂಬುದಾಗಿ ಕರೆಯಲ್ಪಡುತ್ತಾನೆ. ಕ್ರಿಸ್ತನ ಆತ್ಮನು ಎಂಬುದಾಗಿ ಕರೆಯಲ್ಪಡುತ್ತಾನೆ. In this age, the Father and Son works through the agency of the Holy Spirit. ಈ ಯುಗದಲ್ಲಿ
ತಂದೆಯಾದಂತ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನು, ಮಗನಾದಂತ ಯೇಸು ಕ್ರಿಸ್ತನು ಈ ಪವಿತ್ರಾತ್ಮ ಎಂಬಂತ ಆ ಒಂದು ಮಧ್ಯವರ್ತಿಯ ಮೂಲಕ ನಮ್ಮೊಟ್ಟಿಗೆ ಅವರು ಸಂಭಾಷಿಸುತ್ತಾರೆ. So this is some of the relationship that exists between the three person of the Godhead. ಆದ್ದರಿಂದ ದೇವರ ಆ ತ್ರಯೇಕತ್ವದಲ್ಲಿ ಆ ಮೂರು ವ್ಯಕ್ತಿತ್ವಗಳ ಮಧ್ಯೆ ಇರುವಂತ ಸಂಬಂಧ ಇದಾಗಿದೆ. Our God is a triune God. ನಮ್ಮ ದೇವರು ಆತನು ತ್ರಯೇಕತ್ವ ದೇವರಾಗಿದ್ದಾನೆ. Yet we don't have three distinct gods. ಆದರೂ ನಮಗೆ ಮೂರು ವಿಭಿನ್ನವಾದಂತ ದೇವರುಗಳಿಲ್ಲ. We believe in one God because the Old Testament and New Testament clearly teaches that. ನಾವು ನಂಬುವಂತದ್ದು ಒಬ್ಬನೇ ದೇವರು, ಯಾಕಂದ್ರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅದನ್ನ ನಮಗೆ ಬೋಧಿಸುತ್ತವೆ. Again, with our limited understanding, trying to understand the depth of God is difficult. But when you study the word of God, these things become clearer and we believe it by faith because it is revealed in the word of God. ಆದ್ದರಿಂದ ನಮ್ಮ ಮಿತಿಯುಳ್ಳಂತ ಜ್ಞಾನದಿಂದ ಈ ಅಪರಿಮಿತವಾದಂತಹ ಅದ್ವಿತೀಯನಾದಂತ ದೇವರ ಆಳವನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಹೋಗುತ್ತಿದ್ದೇವೆ. ಈ ಎಲ್ಲಾ ವಿಷಯಗಳು ಸತ್ಯವೇದದಲ್ಲಿ ಪಟ್ಟಿರುವುದರ ಕಾರಣ ಮತ್ತು ನಂಬಿಕೆಯ ಮೂಲಕ ನಾವು ಈ ವಿಷಯಗಳನ್ನ ನಂಬುವವರಾಗಿದ್ದೇವೆ. Thank you for patiently listening. ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ವಂದನೆಗಳು. Lord willing, next week we'll look at the three persons recognized as God and how we will study them differently also. We'll look at the Father, look at the Son, look at the Holy Spirit. ನಾವು ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ಈ ಮೂರು ವ್ಯಕ್ತಿತ್ವಗಳನ್ನ ನಾವು ಬೇರೆ ಬೇರೆಯಾಗಿ ಅಧ್ಯಯನ ಮಾಡಿಕೊಳ್ಳೋಣ. ತಂದೆಯಾದ ದೇವರ ಕುರಿತಾಗಿ, ಮಗನಾದ ದೇವರ ಯೇಸು ಕ್ರಿಸ್ತನ ಕುರಿತಾಗಿ, ಪವಿತ್ರಾತ್ಮನ ಕುರಿತಾಗಿ ಭಾಗವಾಗಿ ನಾವು ನೋಡಿಕೊಳ್ಳೋಣ. May this little bit, the Melnota, this study give you a desire to wanting to know God more and study more in depth the truth of the word of God. ಈಗ ನಾವು ಮಾಡಿದಂತ ಈ ಮೇಲ್ನೋಟದ ಅಧ್ಯಯನ ದೇವರನ್ನ ನೀವು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಬಯಕೆಯನ್ನ ಹುಟ್ಟಿಸಲಿ, ಆತನನ್ನು ನೀವು ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡಿ ತಿಳಿದುಕೊಳ್ಳಲಿ ಎಂಬುದಾಗಿ ಬಯಸುತ್ತೇನೆ. There is no greater field of study than the theology studying of the God of the Bible. ದೇವಶಾಸ್ತ್ರ ಅಥವಾ ದೇವರ ಕುರಿತಾದ ಅಧ್ಯಯನಕ್ಕಿಂತ ಮಿಗಿಲಾದಂತಹ ಅಧ್ಯಯನವು ಬೇರೆ ಯಾವುದೂ ಇಲ್ಲ. ಸತ್ಯವೇದದ ದೇವರ ಕುರಿತಾದ ಅಧ್ಯಯನವೇ ಅದು ಅತ್ಯಂತ ಉತ್ತಮವಾದಂತಹ ಅಧ್ಯಯನ. But in concluding, let me tell, this is not for head knowledge. It is for a personal relationship with this Lord. John 17:3 says, knowing this one and only God, and the one whom he sent, Jesus Christ, is eternal life. ಒಬ್ಬನೇ ಸತ್ಯ ದೇವರಾದ. ಆದ್ದರಿಂದ ಈ ಒಂದು ಎಲ್ಲ ಅಧ್ಯಯನವು ಕೇವಲ ನಮ್ಮ ತಿಳುವಳಿಕೆಗೆ ಮತ್ತು ಬುದ್ಧಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾತ್ರವಲ್ಲ, ಆದರೆ ದೇವರೊಟ್ಟಿಗೆ ನಾವು ವೈಯಕ್ತಿಕವಾದಂತಹ ಸಂಬಂಧವನ್ನ ಹೊಂದಿಕೊಳ್ಳಬೇಕಾದ ಕಾರಣದಿಂದ ನಾವು ಈ ಅಧ್ಯಯನವನ್ನ ಮಾಡಬೇಕು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ 17:3 ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವ ಹಾಗೆ, ಒಬ್ಬನೇ ದೇವರ ಅಂತ ನಿನ್ನನ್ನು ನೀನು ಕಳುಹಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ಅದು ನಿತ್ಯ ಜೀವ. I hope if there's anyone listening to me, if you have never known him like that, come to him, repent of your sin and believe in him. You will become a child of God. You will have eternal life. ನಿಮ್ಮಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ಯಾರಾದರೂ ಇನ್ನೂ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳದೆ ಹೋಗಿದರೆ ಆತನನ್ನ ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಿರಿ, ನಿಮ್ಮ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಪಡಿರಿ, ನಿಮ್ಮ ಹೃದಯಕ್ಕೆ ಆತನನ್ನ ಕರೆಯಿರಿ. ಆಗ ನೀವು ದೇವರ ಮಗನಾಗುತ್ತೀರಿ ಮತ್ತು ನಿಮಗೆ ನಿತ್ಯ ಜೀವವು ಅದು ದೊರೆಯುವಂತದಾಗಿರುತ್ತದೆ. Thank you. God's name be glorified. ವಂದನೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.